ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ಇದಕ್ಕೆ ನಿಮಗೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಈ ಒಂದು ಆಫೀಸರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಒಂದು ಎಪಿಸೋಡ್ನ ಅತಿಥಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ DCp ಸೌತ್ ರೋಹಿಣಿ ಸೆಪಟ್ ಅವರು. ಮೇಡಮ್, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ. ಪ್ರತಿದಿನ ಈ ಥರ ಗ್ರೀವೆನ್ಸಸ್ ಕಂಪ್ಲೇಂಟ್ಸ್ ಕೇಳಲೇಬೇಕು. ಇದರಲ್ಲಿ ಎಷ್ಟನ್ನ ಮನೆಗೆ ತಗೊಂಡು ಹೋಗ್ತೀರಾ? ಸರ್, ಅದು ಆಟೋಮ್ಯಾಟಿಕ್ಲಿ ಬಂದೇ ಬರುತ್ತೆ ಜೊತೆಗೆ. ಪೊಲೀಸ್ ಇವ್ರನ್ನೇ ಮದುವೆ ಆಗಿರೋದು ಒಂದು ರೀತಿಯಿಂದ ಒಳ್ಳೇದು ಅಂತ ಅನ್ಸುತ್ತೆ. ಯು ಅಂಡರ್ಸ್ಟ್ಯಾಂಡ್ಸ್ ಯು ಬೆಟರ್. ಐ ಥಿಂಕ್ ಐ ಆಮ್ ಲಕ್ಕಿ ಸರ್. ವೆದರ್ ಅವರು IPS ಇದ್ದಾರೆ, ಅವರು ಏನಿದ್ದಾರೆ, ನಮಗೆ ಅವರು ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಈ ಒಂದು 10 ವರ್ಷ ಖುಷಿ ಕೊಟ್ಟಂತದ್ದು ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಆ ಥರ. ದೇರ್ ವಾಸ್ ಅಟೆಂಪ್ಟೆಡ್ ರೇಪ್ ಆ್ಯಂಡ್ ಮರ್ಡರ್ ಆಫ್ ಅ ಗರ್ಲ್. 24 hours ಅಲ್ಲಿ ನಮಗೆ ಆರೋಪಿ ಸಿಕ್ಕಿದ್ರು ಆ್ಯಂಡ್ ಆರೋಪಿಗೆ ಡೆತ್ ಪೆನಲ್ಟಿ ಆಯಿತು. ನಿಮಗೆ ಕಷ್ಟ ಅನಿಸಿದ್ದು, ಕೆಲವೊಂದ್ಸಲ ಫೇಲ್ಯೂರ್ ಕೂಡ ಅನುಭವಿಸ್ಬೇಕಾಗುತ್ತೆ. ಈಗ ನಮ್ದು ಒಂದು ಲಕ್ಷ್ಮಣ್ ರೇಖಾ ಇದೆ, ನಾವು ಅದು ದಾಟಬಾರ್ದು. ಆ ಲಕ್ಷ್ಮಣ್ ರೇಖಾ ಮಾಡಿದ್ದಾರೆ ಬಿಕಾಸ್ ಆಫ್ ಸಮ್ ರೀಸನ್. ಲಕ್ಷ್ಮಣ್ ರೇಖಾ ಮೀರಿ ಕೆಲವೊಂದು ಘಟನೆಗಳು ನಡೀತವೆ. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಎನ್ಕೌಂಟರ್. ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಬೇಸ್ಡ್ ಆನ್ ಯೋರ್ ಓನ್ ಎಥಿಕ್ಸ್. ನಿಮ್ಮ 10 ವರ್ಷದ ಇದರಲ್ಲಿ ನಿಮಗೆ ಮರೆಯಲಾರದಂಥ ರೌಡಿ ಯಾರು? ಲೈಕ್ ಫಿಲ್ಮಿ ಸ್ಟೈಲಲ್ಲಿ ಯಾರೂ ಇರೋದಿಲ್ಲ. ನಾನೇ ಫಸ್ಟ್ ಆಫ್ ಆಲ್ ಅದು ಹೇಳ್ಬೇಕು. ಅವ್ರಿಗೆ ನಿದ್ದೆ ಅಂತ ಇಲ್ಲ, ಅವ್ರಿಗೆ ಅವ್ರ ಕೆಲಸನೇ ಮಾಡ್ತಾ ಇರ್ತಾರೆ. ನೈಟ್ ರೌಂಡ್ ಅಲ್ಲಿ ಅವ್ರದೊಂಥರ ದಾಖಲೆ ಇದೆ. ಫಾರ್ ಯು ದಿಸ್ ಇಸ್ ಯೋರ್ ಪ್ಯಾಷನ್, ಫಾರ್ ಮೀ ದಿಸ್ ಇಸ್ ಮೈ ಪ್ಯಾಷನ್. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ಬೀಯಿಂಗ್ ಮದರ್? ಚೆನ್ನಾಗಿ ನೋಡ್ಕೊತ ನನ್ನ ಮಗನ ಅಂತ ಅದು ಅವರಿಗೆ ಕೇಳಬೇಕು. ಸುಮಾರು ಜನ ಬಂದು ನಿಮ್ಗೆ ನಿಮ್ಮ ಹತ್ರ ತಮ್ಮ ಗ್ರೀವೆನ್ಸಸ್ ನ ಹೇಳ್ಕೊಳ್ಳೋದು ನಾನು ಕೇಳ್ತಾ ಇದ್ದೆ, ಮತ್ತು ನೀವು ತಾಳ್ಮೆಯಿಂದ ಅದನ್ನ ಉತ್ತರ ಕೊಡ್ತಾ ಇದ್ರಿ, ಬೇರೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡ್ತಾ ಇದ್ರಿ. ಇದು ಪ್ರತಿದಿನದ ರೂಟೀನ್ ಆಗಿದೆ ಹೆಚ್ಚು ಕಡಿಮೆ? ಯಾ, ಅಬ್ಸಲ್ಯೂಟ್ಲಿ ಪ್ರತಿದಿನದ ಹಾಗೆ ಇದೆ. ಕೆಲವು ಜನಸಂಖ್ಯೆ ಚೇಂಜ್ ಆಗ್ತಾ ಇರುತ್ತೆ. ಕೆಲವು ಸಲ ಜಾಸ್ತಿ ಜನ ಬರ್ತಾರೆ, ಕೆಲವು ಸಲ ತುಂಬಾ ಕಡಿಮೆ ಜನ ಬರ್ತಾರೆ. ಬಟ್ ಈಗ ಒಂದು ಪಾರ್ಟ್ ಆಫ್ ನಮ್ಮ ಆಸ್ ಅನ್ ಆಫೀಸರ್, ತಾವು ಹೇಳ್ತೀರಾ ನಮಗೆ ಆಸ್ ಅ ಆಫೀಸರ್ ಆಗುವಾಗ, ವೆನ್ ಸೂಪರ್ವೈಸರಿ ಲೆವೆಲ್ ಅಲ್ಲಿ ಆಗುವಾಗ ನಾವು ಒಂದು ಗ್ರೀವಿಯನ್ಸ್ ರಿಡ್ರೆಸಲ್ ಮಾಡಬೇಕು. ಮತ್ಲಬ್ ಇನ್ ದ ಸೆನ್ಸ್, ಕೆಲವು ಸಲ ಕರೆಕ್ಟ್ ಆಗಿ ಹ್ಯಾಂಡಲ್ ಆಗ್ಲಿಲ್ಲ, ಕೆಲವು ಸಲ ಹೋಗ್ಲಿಲ್ಲ ಜನ, ಡೈರೆಕ್ಟ್ಲಿ ಬಸ್ ನಮ್ಮ ಹತ್ರ ಬಂತಾರೆ. ಸೊ ಅವಾಗ ಏನ್ ಅವರಿಗೆ ಹೇಳಬೇಕು ನಾವು, ಜನಗೆ ತೊಂದರೆ ಇರುತ್ತೆ, ಅದಕ್ಕೆ ಆಮೇಲೆ ಅವರು ಪೊಲೀಸ್ ಹತ್ರ ಬರ್ತಾರೆ, ಯಾರು ಸುಮ್ಮನೆ ಪೊಲೀಸ್ ಹತ್ರ ಬರೋದಿಲ್ಲ. ಸೊ ಆವಾಗ ಅವರಿಗೆ ಫಸ್ಟ್ ಅವರಿಗೆ ಕರೆಕ್ಟ್ ಆಗಿ ನಾವು ಸ್ಪಂದನ ಕೊಡಬೇಕು. ಅಂಡ್ ಸ್ಪಂದನ ಕೊಟ್ಟಾದ ನಂತರ ಎಷ್ಟು ಮಾಡ್ಲಿಕ್ಕೆ ಆಗತ್ತೆ ಅದರ ಬಗ್ಗೆ ಒಂದು ನಿಜವಾದ ಸಂಗತಿ ನಾವು ಅವರ ಮುಂದೆ ಹೇಳಬೇಕು. ಯಾಕೆಂದ್ರೆ ಒಂದು ಎಲ್ಲಾ ಕಡೆಯಿಂದ ಎಲ್ಲ ತರ ಅನುಕೂಲ ಮಾಡ್ಲಿಕ್ಕೆ ಯಾರಿಗೆ ಕೂಡ ಆಗೋದಿಲ್ಲ. ಎಷ್ಟು ಮಟ್ಟಿಗೆ ಅನುಕೂಲ ಮಾಡ್ಲಿಕ್ಕೆ ಆಗತ್ತೆ, ಏನ್ ಮಾಡ್ಲಿಕ್ಕೆ ಆಗತ್ತೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರ ಬಗ್ಗೆ ನಮ್ದು ಕೂಡ ಒಂದು ಕರ್ತವ್ಯ ಇರುತ್ತೆ ಅವರಿಗೆ ತಿಳಿಸೋದು. ಸೊ ಅದು ಒಂದು ಪ್ರೊಸೆಸ್ ಇರುತ್ತೆ ಪ್ರತಿದಿನ. ಮೇಡಮ್, ಒಂದು ನಾನು ಚಿಕ್ಕವನಿದ್ದಾಗ ನಾನು ಒಂದು ನಮ್ಮೂರಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಇತ್ತು, ನಂಗೆ ನೆನಪಿದೆ ಈಗಲೂ ಕೂಡ. ನಾನು ಅಂಗಡಿಗೆ ಹೋಗ್ಬೇಕಾಗ್ತಿತ್ತು, ಆ ಕಡೆ ದಾಟ್ಕೊಂಡು. ನಾನು ಪೊಲೀಸ್ ಎದುರುಗಡೆ ಹೋಗಕ್ಕೆ ಭಯ ಆಗ್ತಿತ್ತು. ದಾಟ್ಕೊಂಡು ಸ್ವಲ್ಪ ದೂರ ಆದ್ರೂ ದಾಟ್ಕೊಂಡು ಹೋಗ್ತಿದ್ದೆ. ಯಾಕೆ ಅಂತ ಗೊತ್ತಿಲ್ಲ ನಂಗೆ, ಈವರೆಗೂ ಯೋಚನೆ ಮಾಡ್ತೀನಿ. ನನ್ನ ಪ್ರಶ್ನೆ ಏನಂದ್ರೆ, ಪ್ರತಿದಿನ ನೀವು ಪೊಲೀಸ್ ಸ್ಟೇಷನ್ ನೀವು ಬರಲೇಬೇಕು ಅಲ್ವಾ? ಈಗ ನೀವು ಹೇಳಿದ್ರಿ ಯಾರು ಕಷ್ಟ ಇದ್ದವ್ರು ಅಷ್ಟೇ ಪೊಲೀಸ್ ಸ್ಟೇಷನ್ ಬರ್ತಾರೆ ಹೊರತು ಯಾರು ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಬರಲ್ಲ ಅಂತ. ಬಟ್ ನೀವು ಪೊಲೀಸ್ ಸ್ಟೇಷನ್ ಬರಲೇಬೇಕು. ಪ್ರತಿದಿನ ಈ ಥರ ಗ್ರೀವೆನ್ಸಸ್, ಈ ಥರದ್ದು ಕಂಪ್ಲೇಂಟ್ಸ್ ಕೇಳಲೇಬೇಕು. ಸೊ ಇದೆಲ್ಲ ಇದ್ದೇ ಇರುತ್ತೆ. ನನ್ನ ಪ್ರಶ್ನೆ ಏನಂದ್ರೆ, ನೀವು ಇದರಲ್ಲಿ ಎಷ್ಟನ್ನ ಮನೆಗೆ ತಗೊಂಡು ಹೋಗ್ತೀರಾ? ಸರ್, ಅದು ಆಟೋಮ್ಯಾಟಿಕ್ಲಿ ಬಂದೇ ಬರುತ್ತೆ ಜೊತೆಗೆ. ಬಿಕಾಸ್ ಅದು ಸ್ವಿಚ್ ಆಫ್ ಮಾಡ್ಲಿಕ್ಕೆ ಆಗಲ್ಲ. ಆ ಸ್ವಿಚ್ ಐ ಥಿಂಕ್ ಎಲ್ಲಿ ಇದೆ ಯಾರಿಗೆ ಕೂಡ ಇದುವರೆಗೂ ಸಿಗ್ಲಿಲ್ಲ. ಬಟ್ ಆಬ್ವಿಯಸ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ ಅದು ದಟ್ ಆಯ್ತು ಮನೆ ಹೋಗುವಾಗ ಇದರ ಬಗ್ಗೆ ಮಾತಾಡಬಾರ್ದು, ಸ್ವಲ್ಪ ಕಟ್ ಆಗ್ಬೇಕು. ಒಂದು ನಾರ್ಮಲ್ ಮನುಷ್ಯ ತರ ಏನು ಹ್ಯೂಮನ್ ಬೀಂಗ್ ಇದ್ದೀವಿ ನಾವು ಮನೆಯಲ್ಲಿ, ಅದೇ ತರ ಇರ್ಬೇಕು. ಬಟ್ ಡಿಫಿಕಲ್ಟ್ ಇದೆ ನನ್ನ ಪ್ರಕಾರ. ಆ ಸ್ವಿಚ್ ಇದುವರೆಗೂ ನನಗೆ ಸಿಗ್ಲಿಲ್ಲ, ಹೆಂಗೆ ಆಫ್ ಮಾಡ್ಬಿಡೋಣ. ಬಟ್ ಎಸ್, ಸ್ವಲ್ಪದು ಹಾಗೆ ಆಗುತ್ತೆ. ದಟ್ ಸ್ಟ್ರೆಸ್ ಮನೆಗೆ ಹೋಗುತ್ತೆ, ಸ್ವಲ್ಪ ಅದು ಹೋಗುತ್ತೆ ಸ್ವಲ್ಪ. ನಿಮ್ಮ ಹಸ್ಬೆಂಡ್ ಕೂಡ ಈಗ SP ಆಗಿದ್ದಾರೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾರೆ. ಕರೆಕ್ಟ್ ಸರ್. ಸೊ ಒಂದ್ ರೀತಿಯಿಂದ ನೀವು ಪೊಲೀಸ್ ಇವ್ರನ್ನೇ ಮದುವೆ ಆಗಿರೋದು ಒಂದ್ ರೀತಿಯಿಂದ ಒಳ್ಳೇದು
ಒಳ್ಳೇದು ಅಂತ ಅನ್ಸುತ್ತೆ. ಹಿ ಅಂಡರ್ಸ್ಟ್ಯಾಂಡ್ಸ್ ಯು ಬೆಟರ್. ಐ ಥಿಂಕ್ ಐ ಆಮ್ ಲಕ್ಕಿ ಸರ್. ನಮಗೆ ಇವರು ಸಿಕ್ಕಿದ್ದಾರೆ, ಅದಕ್ಕಾಗಿ ಐ ಆಮ್ ಲಕ್ಕಿ. ಅವರು ಪೊಲೀಸ್ ಅಲ್ಲಿ ಇದ್ದಾರೆ, IAS ಅಲ್ಲಿ ಇದ್ದಾರೆ, ಏನಿದ್ದಾರೆ ಪರವಾಗಿಲ್ಲ, ಬಟ್ ನನಗೆ ಪರ್ಸನ್ ಇವರು ಸಿಕ್ಕಿದ್ದಾರೆ, ಅದಕ್ಕಾಗಿ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಪರ್ಸನ್. ವೆರಿ ನೈಸ್ ಮೇಡಮ್. ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಕೇಳಬೇಕಾಗಿರೋ ಪ್ರಶ್ನೆ ಏನಂದ್ರೆ, ಈ ಒಂದು IPS ಅನ್ನ ನೀವು ಇಚ್ಛೆ ಪಟ್ಟು ಬಂದದ್ದು ನಾನು ತಿಳ್ಕೊಂಡಂಗೆ. ನೀವು MBBS ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಕೂಡ ಡಾಕ್ಟರ್ ಫ್ಯಾಮಿಲಿ ಇದೆ, ಸೊ ಆದ್ರೂ ಕೂಡ IPS ಮಾಡ್ಬೇಕಂತ ನೀವು ಬಂದು ಮಾಡಿ ಈಗ ಸರ್ವ್ ಮಾಡ್ತಾ ಇದ್ರ. ಯಾಕೆ ಅನಿಸ್ತು ನಿಮಗೆ ಇದನ್ನ ಮಾಡ್ಬೇಕು ಅಂತ ಹೇಳಿ? ಈಗ ಸರ್ ನನ್ನ ಪೇರೆಂಟ್ಸ್ ಇಬ್ರು ಡಾಕ್ಟರ್ಸ್, ಇಬ್ರು ಗೌರ್ಮೆಂಟ್ ಡಾಕ್ಟರ್ಸ್. ಅವರು ಯಾವ ಅಂಡ್ ರಿಸರ್ಚರ್ಸ್, ಬೇಸಿಕಲಿ ರಿಸರ್ಚ್. ನನ್ನ ತಂದೆ ಆಕ್ಚುಲಿ ಅವರು ಮೂಲತಃ ಅವರು ಹಿಮಾಚಲ್ ಅವರು, ಅಂಡ್ ನನ್ನ ತಾಯಿ ಈಸ್ ಸಿಂಧಿ ಬೇಸ್ಡ್ ಇನ್ ರಾಜಸ್ಥಾನ್. ಸೊ ಅವರದ್ದು ಕೂಡ ಲವ್ ಮ್ಯಾರೇಜ್ ಇತ್ತು. ಸೊ ಅಂಡ್ ಬೋತ್ ಆರ್ ಗೌರ್ಮೆಂಟ್ ಡಾಕ್ಟರ್ಸ್. ಸೊ ಅವರು ಗೌರ್ಮೆಂಟ್, ನಾನು ಒಂದೇ ಸಿಂಗಲ್ ಚೈಲ್ಡ್. ಸೊ ನಾನು ಅವರ ಲೈಫಲ್ಲಿ ನೋಡಿದ್ದೀನಿ ದಟ್ ದೇ ಹ್ಯಾವ್ ಬಿನ್ ವೆರಿ ಡೆಡಿಕೇಟೆಡ್. ತುಂಬಾ ಡೆಡಿಕೇಶನ್ ಇಂದ ಅವರು ಕೆಲಸ ಮಾಡ್ತಾ ಇತ್ತು ಗೌರ್ಮೆಂಟ್ ಅಲ್ಲಿ. ಯಾವಾಗ ಕೂಡ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಲಿಲ್ಲ. ಇಟ್ಸ್ ಟಿಪಿಕಲ್ ಒಂದು ಗೌರ್ಮೆಂಟ್ ಡಾಕ್ಟರ್ ಇದ್ರು. ಅಂಡ್ ಅವ್ರಿಗೆ ತುಂಬಾ ಇಷ್ಟ ಇತ್ತು ಡಾಕ್ಟರ್ ಮೇಲೆ, ದೇ ಲವ್ ದ ಪ್ರೊಫೆಷನ್. ಸೊ ಅದೇ ತರ ಆಬ್ವಿಯಸ್ಲಿ ಅವರ ಮನಸ್ಸಲ್ಲಿ ಇತ್ತು ದಟ್ ಐ ಶುಡ್ ಆಲ್ಸೋ ಬಿಕಮ್ ಅ ಡಾಕ್ಟರ್, ಬಿಕಾಸ್ ಅವರ ಪ್ರಕಾರ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್. ಅಂಡ್ ಐ ಅಗ್ರಿ, ನಿಜ ಇದೆ ಅದು, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್. ಬಟ್ ನನ್ನ ಮನಸ್ಸಲ್ಲಿ ಒಂದು ಕಡೆ ಇತ್ತು ದಟ್ ಆಯ್ತು, ಡಾಕ್ಟರ್ದು ಒಂದು ಇದು ಇದೆ, ಅವರದೊಂದು ಸ್ಥಾನ ಇದೆ ನಮ್ಮ ಸೊಸೈಟಿದಲ್ಲಿ. ಬಟ್ ನಾವು ಏನು ಇರ್ತೀವಿ, ನಾವು ಸಮಾಜದಲ್ಲಿ ಇರುವಾಗ ನಾವು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಈ ತರ ಚೇಂಜ್ ಆಗಬೇಕು, ಅದು ಆ ತರ ಚೇಂಜ್ ಆಗಬೇಕು ಬಗ್ಗೆನೇ ಯೋಚನೆ ಮಾಡ್ತೀವಿ. ಯಾವಾಗ ಚೇಂಜ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಾವು ಯೋಚನೆ ಮಾಡ್ತಾ ಇರ್ತೀವಿ, ಒಪಿನಿಯನ್ಸ್ ಫಾರ್ಮ್ ಮಾಡ್ತೀವಿ, ಮಾತುಕತೆ ಮಾಡ್ತೀವಿ, ಗ್ರೂಪ್ ಜೊತೆಗೆ ಸೇರ್ಕೊಂಡು ಕೂತಿರುವಾಗ ಹೇಳ್ತೀವಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಬಟ್ ಈಗ ನಮ್ಗೆ ಒಂದು ಅವಕಾಶ ಸಿಗತ್ತೆ ಚೇಂಜ್ ಮಾಡ್ಲಿಕ್ಕೆ. ಯು ಬಿಕಮ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಯು ಕ್ಯಾನ್ ಜಸ್ಟ್ ನಾವು ಸಿಸ್ಟಮ್ ಬಗ್ಗೆ ಮಾತಾಡ್ಬೋದು ಆಚೆಯಿಂದ. ಈಗ ಇದು ನಮ್ಗೆ ಆಸ್ ಅ ಸಿವಿಲ್ ಸರ್ವೆಂಟ್ ಯು ಬಿಕಮ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಎಷ್ಟು ಚಿಕ್ಕ ಚೇಂಜ್ ಕೂಡ ಮಾಡಿದರೆ ಇಟ್ ಈಸ್ ಅ ಚೇಂಜ್. ಇಟ್ ಈಸ್ ಅಟ್ ಲೀಸ್ಟ್ ಬೆಟರ್ ದೆನ್ ಸಿಟಿಂಗ್ ಔಟ್ ಸೈಡ್ ಅಂಡ್ ಡಿಸ್ಕಸಿಂಗ್. ಸೊ ಅದಕ್ಕಾಗಿ ಆವಾಗ ನನಗೆ ಒಂದು ಇಷ್ಟ ಇತ್ತು ದಟ್ ಐ ಶುಡ್ ಬಿ ದ ಪಾರ್ಟ್ ಆಫ್ ದ ಚೇಂಜ್, ನಾಟ್ ಜಸ್ಟ್ ಡಿಸ್ಕಷನ್ ಅಬೌಟ್ ದ ಚೇಂಜ್. ನನ್ನ ತಂದೆ ತಾಯಿಯ ರಿಸರ್ಚರ್ಸ್. ಸೊ ಅವರು ರಿಸರ್ಚ್ ಮಾಡ್ತಾ ಇತ್ತು ಏನೇನ್ ಪ್ರಕಾರ, ಸ್ಪೆಸಿಫಿಕ್ಲಿ ಅವರು ಲೆಪ್ರಸಿ ಮತ್ತೆ ಟ್ಯೂಬರ್ಕ್ಲೋಸಿಸ್ ಬಗ್ಗೆ ಎಕ್ಸ್ಪರ್ಟೈಸ್ ಇತ್ತು ಅವರಿಗೆ. ಸೊ ಐ ಆಲ್ವೇಸ್ ಫೆಲ್ಟ್ ದಟ್ ಕರೆಕ್ಟ್ ಇದೆ, ಅವರ ರಿಸರ್ಚ್ ಅವರ ಪಾರ್ಟ್ ಅಲ್ಲಿ ಇಂಪಾರ್ಟೆಂಟ್ ಇದೆ, ಬಟ್ ಅದು ಇಂಪ್ಲಿಮೆಂಟ್ ಕೂಡ ಆಗ್ಬೇಕು ನಾ ಫೈನಲಿ, ಜನಗೆ ಅನುಕೂಲ ಆಗ್ಬೇಕು. ಸೊ ನಾನೇ ಆ ಚೈನ್ ಲಿಂಕ್ ಗೆ ಪಾರ್ಟ್ ಆಗುವುದು ನನಗೆ ಇಷ್ಟ ಇತ್ತು. ದಟ್ ಎಸ್, ಖಂಡಿತವಾಗಿ ರಿಸರ್ಚ್ ಆಗ್ಬೇಕು, ಮಾಡಬೇಕು, ಬಟ್ ಐ ಶುಡ್ ಬಿ ಅ ಪಾರ್ಟ್ ಆಫ್ ದ ಚೇಂಜ್ ಪ್ರೊಸೆಸ್. ಸೊ ಆವಾಗ ನನ್ನ ತಂದೆ ತಾಯಿ ಬೋತ್ ಆಬ್ವಿಯಸ್ಲಿ ಅವರು ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ರು. ದೇ ಲೈಕ್ ಮೈ ಐಡಿಯಾಸ್ ಆಲ್ಸೋ. ಬಟ್ ಆಬ್ವಿಯಸ್ಲಿ ಅವರಿಗೆ ಇಷ್ಟ ಇತ್ತು ದಟ್ ಮಗಳು ಕೂಡ ಡಾಕ್ಟರ್ ಆಗ್ಲಿ. ಸೊ ಅದಕ್ಕಾಗಿ ಆವಾಗ ನನಗೆ ಕೂಡ ಅಷ್ಟೇ ಕ್ಲಾರಿಟಿ ಇರ್ಲಿಲ್ಲ ದಟ್ ಐ ಬಿಕಮ್ ಅ ಸಿವಿಲ್ ಸರ್ವೆಂಟ್. ಸೊ ಐ ಲಕಿಲಿ ಐ ವೆಂಟ್ ಥ್ರೂ MBBS ಅಲ್ಲಿ ಎಂಟ್ರೆನ್ಸ್ ಆಯ್ತು, ಎಲ್ಲ ಆಯ್ತು. ಸೊ ಆಮೇಲೆ ಡಾಕ್ಟರ್ ಆದ ನಂತರ ದೆನ್ ಅವರು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು ಫಾರ್ ಟೇಕಿಂಗ್ ದ ಡಿಸಿಷನ್ ಆಫ್ ಸಿವಿಲ್ ಸರ್ವಿಸಸ್. ಅಂಡ್ ಸೆಕೆಂಡ್ ಅಟೆಂಪ್ಟ್ ಮೇ ಐ ಗಾಟ್ ಥ್ರೂ. ಬಟ್ IPS ನ ಆಯ್ಕೆ ಮಾಡ್ಕೊಂಡದ್ದು ಅದ್ರ ಬಗ್ಗೆ ಅಂತಂದ್ರೆ ಅದು ಡೆಲಿಬರೇಟ್ ಆಗಿ ಮಾಡಿದ್ದ ಅಥವಾ ಅದು ಆಯ್ತು ಬಟ್ ಯು ಎಂಜಾಯ್ ಮಾತ್ರ? ಸರ್ ಐ ವಿಲ್ ವೆರಿ ಫ್ರ್ಯಾಂಕ್, ನನ್ನ ಫಸ್ಟ್ ಆಪ್ಷನ್ ವಾಸ್ ಆಬ್ವಿಯಸ್ಲಿ IAS, ಬಿಕಾಸ್ ಎಲ್ಲರದು ಅದೇನೇ ಇರುತ್ತೆ ಆಸ್ IAS. ಸೆಕೆಂಡ್ ವಾಸ್ IPS. ಅಂಡ್ ಆಬ್ವಿಯಸ್ಲಿ ಐ ಡಿಡ್ ನಾಟ್ ಹ್ಯಾಡ್ ಲೈಕ್ ಇಲ್ಲ ನನಗೆ IPS ಆಗಬಾರ್ದು, ಕೆಲವರಿಗೆ ಇರುತ್ತೆ ಪೊಲೀಸ್ ಬೇಡ ಆ ಥರ ನನಗೆ ಏನೂ ಇದಿಲ್ಲ. ಐ ಲೈಕ್ ಟು ಬೀಯಿಂಗ್ ಪೊಲೀಸ್. ಅಂಡ್ ಒನ್ಸ್ ಐ ಗಾಟ್ ಥ್ರೂ, ಒಳಗಡೆ ಬಂದಾದ ನಂತರ ನನಗೆ ಒನ್ಸ್ ಕೂಡ ಯೋಚನೆ ಮಾಡಲಿಲ್ಲ ಕಿ ಐ ಶುಡ್ ಗೋ ಅಗೇನ್ ಅಂಡ್ ಡೂ ದ ಪ್ರೊಸೆಸ್, ಐ ಶುಡ್ ಬಿಕಮ್ IAS. ಆ ಥರ ಇಲ್ಲ. ಐ ಆಮ್ ವೆರಿ 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 ಸ್ಯಾಟಿಸ್ಫೈಡ್ ಅಂಡ್ ಪ್ರೌಡ್ ದಟ್ ಐ became an IPS officer. First day of entry into the service ಇಂದ I have no regrets. I love the profession and ದೇವರ ಮೇಲೆ ಅದು ಇದೆ, ಥ್ಯಾಂಕ್ಫುಲ್ ಇದ್ದೀವಿ ನಾವೆಲ್ಲರೂ ನಮಗೆ ಇದು ಅವಕಾಶ. ನಿಮ್ಮ ಫಸ್ಟ್ ಡೇ ಇನ್ ಆಫೀಸ್ ಆಸ್ IPS ಆಫೀಸರ್ ಅಥವಾ ಒಂದು ಡೆಸಿಗ್ನೇಷನ್ ಅಲ್ಲಿ ಈ ಕಾಸ್ಟ್ಯೂಮ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಬಂದಾಗ ಹೆಂಗಿತ್ತು ಆ ಒಂದು ಅನುಭವ? ಅದು ಐ ಥಿಂಕ್ ಇದಕ್ಕೆ ನೆನಪಿಗೆ ಇಲ್ಲ. ಫಸ್ಟ್ ಪೋಸ್ಟಿಂಗ್ ನಮ್ದು ASPs ಇರುತ್ತೆ ಸರ್, ಆಸ್ DSPs. ಐ ಥಿಂಕ್ ಮೈ ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಭಟ್ಕಲ್, ಉತ್ತರ ಕನ್ನಡ. ಸೊ ಆವಾಗ ದಟ್ ಟಿಪಿಕಲ್ ತಾವು ಫಸ್ಟ್ ಡೇ ಆಫ್ ಜಾಬ್ ಅಲ್ಲಿ ಇರ್ತೀರಿ, ದಟ್ ಇನ್ಸೆಕ್ಯೂರಿಟಿ ಇರುತ್ತೆ, ಏನ್ ಮಾಡ್ಲಿಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಐ ಮಸ್ಟ್ ಸೇ ದಟ್ ನಮ್ಗೆ ಈಗ ಒಂದು ಆ ಸ್ಥಾನ ಸಿಗ್ಬಿಡುತ್ತೆ ದಟ್ ಯು ಕ್ಯಾನ್ ಆಕ್ಚುಲಿ ಡೂ ಲಾಟ್ ಆಫ್ ಗುಡ್ ಥಿಂಗ್ಸ್. ಸೊ ಈ ಒಂದು 10 ವರ್ಷ ಇದ್ರಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತದ್ದು ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಥರ ಇದನ್ನ ಮಾಡಿದೆ ನನಗೆ, ನಾನು ಐ ಕ್ಯಾನ್ ಪ್ರೌಡ್ಲಿ ಸೇ ಟು ದಿಸ್ ಮೈ ಗ್ರ್ಯಾಂಡ್ ಚಿಲ್ಡ್ರನ್ ನಾನು ಇದನ್ನ ಮಾಡಿದ್ದೇನೆ ಆ ಥರದ ಇನ್ಸಿಡೆಂಟ್? ಸರ್ ಆ ಥರ ತುಂಬ ಸೆವೆರಲ್ ಆಫ್ ಇನ್ಸಿಡೆನ್ಸಸ್ ಅದೇ ಸರ್. ಅದು ಆ ಥರ ಸ್ಪೆಸಿಫಿಕ್ ಇನ್ಸಿಡೆನ್ಸ್ ಇಲ್ಲ, ಬಟ್ ಸೆವೆರಲ್ ಆಫ್ ಇನ್ಸಿಡೆನ್ಸಸ್ ಅದೇ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಬಗ್ಗೆ ಹೇಳೋದಿಲ್ಲ, ಬಟ್ ಒಂದು
there was a attempted rape and murder of a girl. ಓಕೆ ಇಟ್ ವಾಸ್ ಸೆನ್ಸೇಷನಲ್, ತುಂಬ ಸೆನ್ಸೇಷನಲ್ ಕೇಸ್ ಆಗಿತ್ತು. ಸೊ ಆವಾಗ ದೇವರ ಕೃಪಾ ಆ್ಯಂಡ್ ಲೋಕಲ್ ನಮ್ಮ ಟೀಮ್ ತುಂಬ ಒಳ್ಳೆಯ ಕೆಲಸ ಮಾಡಿ 24 hours ಅಲ್ಲಿ ನಮಗೆ ಆರೋಪಿ ಸಿಕ್ಕಿದ್ರು. ಬಟ್ ಆದ ನಂತರ ನಾವೆಲ್ಲ ಆಸ್ ಎ ಟೀಮ್ ಆ್ಯಂಡ್ ಆಸ್ ಅ ಅಡ್ಮಿನಿಸ್ಟ್ರೇಷನ್ ನಾವೊಂದು ನಿರ್ಧಾರ ತಗೊಂಡಿದ್ದೀವಿ ದಟ್ ವಿ ಶುಡ್ ಗೆಟ್ ಹಿಮ್ ಪನಿಷ್ಡ್. ಓಕೆ ಈಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಹೈದರಾಬಾದ್ ಇನ್ಸಿಡೆಂಟ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆ ಥರ ನಮಗೆ ಪನಿಷ್ಮೆಂಟ್ ಸಿಗಬೇಕು ಆ್ಯಂಡ್ ಇಮಿಡಿಯೇಟ್ಲಿ ವಿದಿನ್ ದಟ್ ಡ್ಯೂರೇಷನ್ ಸಿಗಬೇಕು. ಹಾಗೆ ನಮ್ಮದು ಒಂದು ಇದು ಇತ್ತು, ಇಚ್ಛೆ ಇತ್ತು. ಅದರ ಪ್ರಕಾರ ನಮಗೆ ಜುಡಿಷರಿಯಿಂದ ಕೂಡ ಸ್ಪಂದನ ಸಿಕ್ಕಿತ್ತು. ಸೊ ವಿದಿನ್ 23 days ಆಫ್ ದ ಇನ್ಸಿಡೆಂಟ್ ನಾವು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ. ಎವ್ರಿ ಡೇ ಕೋರ್ಟಲ್ಲಿ ಟ್ರಯಲ್ ಆಯಿತು ಆ್ಯಂಡ್ ಆನ್ ದ 45th day ನಮಗೆ ಕನ್ವಿಕ್ಷನ್ ಸಿಕ್ತು ಆ್ಯಂಡ್ ಆರೋಪಿಗೆ ಡೆತ್ ಪೆನಲ್ಟಿ ಆಯಿತು. ಸೊ ಇಟ್ ವಾಸ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಫೀಲ್ ದಟ್ ನಾವು ಡೆಲಿವರ್ ಮಾಡಿದ್ದೀವಿ. ನಾವು ಭರವಸೆ ಕೊಡ್ತೀವಿ, ಕೆಲವು ಸಲ ನಮಗೆ ಭರವಸೆ ಮಾಡ್ಲಿಕ್ಕೆ ಆಗತ್ತೆ, ಕೆಲವು ಸಲ ಆಗೋದಿಲ್ಲ. ನಮಗೆ ಆ ಭರವಸೆ ಬದ್ಧ ಆಗಿ ನಮಗೆ ನಡವಳಿಕೆ ಆಗಿದೆ, ಅದೇ ಥರ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಐ ಥಿಂಕ್ ದಟ್ ಡೇ ವೆನ್ ದ ಜಜ್ಮೆಂಟ್ ಕೇಮ್ ಇಟ್ ವಾಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಡೇ ಆಫ್ ಐ ಥಿಂಕ್ ಇಲ್ಲ ವಿ ಹ್ಯಾವ್ ಡೆಲಿವರ್ಡ್. ನಾವೇನು ಒಂದು ಅವರ ತಾಯಿಗೆ ಏನು ಪ್ರಾಮಿಸ್ ಮಾಡಿದ್ದೀವಿ, ನಮ್ಮ ಜನಗೆ ಏನು ಪ್ರಾಮಿಸ್ ಮಾಡಿದ್ದೀವಿ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ, ಆ ಥರ ನಾವು ತೋರಿಸಿದೀವಿ, ಮಾಡಿ ತೋರಿಸಿದೀವಿ. ಸೊ ಆ ಥರ ಒಂದು ದ್ಯಾಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇ ಆಫ್ ಆರ್ ಟೀಮ್ ಆಲ್ಸೋ. ಥಿಂಕ್ ವಿ ಆಲ್ ಫೆಲ್ಟ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ವಿ ಫೆಲ್ ಎಸ್ ವಿ ಹ್ಯಾವ್ ಡೆಲಿವರ್ಡ್. ಓಕೆ, ನಿಮಗೆ ಕಷ್ಟ ಅನಿಸಿದ್ದು ನಿಮಗೆ ಅಂದರೆ ಕೆಲವೊಂದ್ಸಲ ಫೇಲ್ಯೂರ್ ಕೂಡ ಅನುಭವಿಸ್ಬೇಕಾಗುತ್ತೆ ಪ್ರೊಫೆಷನಲ್ ಲೈಫಲ್ಲಿ, ಮಾಡೋಕ್ಕಾಗದೇ ಇರೋದು ಬೇರೆ ಬೇರೆ ಕಾರಣದಿಂದ. ಸೊ ಅಂಥದ್ರ ಬಗ್ಗೆ ಹೇಳ್ಬೋದಾದ್ರೆ ಆ ಥರ ಐ ಮೀನ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಇಟ್ಟು ಕಂಟಿನ್ಯೂಸ್ಲಿ ಇರುತ್ತೆ. ಸಿ ಫಾರ್ ಎಕ್ಸಾಂಪಲ್ ತಾವು ನೋಡಿದ್ದೀರಾ, ಈಗ ಕೆಲವು ನಮ್ಮ ಹತ್ತಿರ ಬಂದು ಒಂದು ಅಪೇಕ್ಷೆಯಿಂದ ಬರ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಇಂದ ಬರ್ತಾರೆ. ನಾವು ಅವರಿಗೆ ನಿಜ ಹೇಳುವಾಗ ನಾವು ಡಿಸಪಾಯಿಂಟ್ಮೆಂಟ್ ಕಾಣ್ತಾರೆ ಅವರ ಮುಖ ಮೇಲೆ. ಕರೆಕ್ಟ್. ಈಗ ಒಂದು ಲೇಡಿ ತಾವು ನೋಡಿದ್ದೀರಾ ಬಂದಿದ್ರು, ಅವರು ಇಲ್ಲ ಮೇಡಮ್ ನಮಗೆ ತುಂಬಾ ಇದು ಪ್ರಾಬ್ಲಮ್ ಇದೆ, ನಾನೇ ಹೇಳ್ತಾ ಇದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ, ಬಟ್ ಅವರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ನಾನೇ ಕೇಸ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಲವಂತವಾಗಿ ದುಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದ್ರ ಫೇಸ್ ಮುಖ ಮೇಲೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಅ ವೈಲ್ಡ್ ಲೆವೆಲ್ ಆಫ್ ಫೇಲಿಯರ್ ಓನ್ಲಿ, ಬಟ್ ದೆನ್ ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್ ಬಿಕಾಸ್ ನಮ್ಮ ಒಂದು ಪರಿಮಿತಿ ಇದೆ. ನಾನು ನಮ್ಮ ಜೂನಿಯರ್ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಕೂಡ ಹೇಳ್ತೀವಿ, ನಮ್ದು ಒಂದು ಲಕ್ಷ್ಮಣ್ ರೇಖಾ ಇದೆ, ನಾವು ಅದು ದಾಟಬಾರ್ದು. ಆ ಲಕ್ಷ್ಮಣ್ ರೇಖಾ ಮಾಡಿದ್ದಾರೆ ಬಿಕಾಸ್ ಆಫ್ ಸಮ್ ರೀಸನ್. ಈಚ್ ವಿಂಗ್ ಆಫ್ ದ ಸೊಸೈಟಿದು ಒಂದು ಕೆಲಸ ಇದೆ. ನಾವೆಲ್ಲ ಕೆಲಸ ಇಸ್ಕೊಂಡು ಬೇರೆ ಎಲ್ಲ ವಿಂಗ್ ಇಂದ ಕೆಲಸ ಇಸ್ಕೊಂಡು ನಮ್ಗೆ ಎಲ್ಲ ಒಂದು ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ರೋಡ್ ಮಾಡಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಡ್ರೈನೇಜ್ ಕ್ಲೀನ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಪೊಸೆಷನ್ ಕೊಡಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ದುಡ್ಡು ಕೊಡಿಸ್ಲಿಕ್ಕೆ ಈ ತರ ಆಗೋದಿಲ್ಲ. ಸೊ ಅದರ ಬಗ್ಗೆ ನಮ್ಗೆ ಒಂದು limitations ಇದೆ. Why is that limitations? Because obviously ಎಲ್ಲ power should not be with one person. Yes, every individual person should do their job. So ಅದಕ್ಕಾಗಿ ಕೆಲವು ಸಲ we face these disappointments every day. ಕೆಲವು ಸಲ ಸಕ್ಸಸ್ ಆಗುತ್ತೆ, ಕೆಲವು ಸಲ ನಮಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುತ್ತೆ, ಕೆಲವು ಸಲ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಸಲ ನಾವು ಎಷ್ಟು ಕಷ್ಟಪಟ್ಟು ಮಾಡಿದರೆ ಕೂಡ ಉಲ್ಟಾ ಆಗುತ್ತೆ. ನಾವು ಈಗ ರೌಡಿ ಪರೇಡ್ ಮಾಡ್ತೀವಿ, ತಾವು ನೋಡಿರ್ಬೋದು ಮೂವಿನಲ್ಲಿ, ಅದು ಮಾಡ್ತೀವಿ, ಅವರಿಗೆ ಬುದ್ಧಿ ಹೇಳ್ತೀವಿ, ಹೆದರ್ಸ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಹೋಗಿ ಮಾಡ್ಬಿಡ್ತಾರೆ. Obviously that is a kind of a disappointment and failure. ಏನಪ್ಪ ಈಗ ಅಷ್ಟೇ ಇನ್ವೆಸ್ಟ್ಮೆಂಟ್ ಆದ ನಂತರ ಟೈಮ್ ಸ್ಪೆಂಡ್ ಮಾಡಿದೀವಿ, ಎಲ್ಲ ಮಾಡಿದೀವಿ, ಜೈಲ್ ಕೂಡ ಕಳ್ಸಿದೀವಿ, ಆದ್ರೆ ಇದು ಆಯ್ತು. ಸೊ ವಿ ಆಲ್ಸೋ ಫೀಲ್ ಬ್ಯಾಡ್ ಅಬೌಟ್ ಇಟ್, ವಿ ಫೀಲ್ ಡಿಸಪಾಯಿಂಟೆಡ್, ಯಾಕೆ ಆಗ್ಬೇಕಾಗಿತ್ತು ಇದು. ಬಟ್ ದೆನ್ ಇಟ್ ಈಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಟ್. ಅಂಡ್ ಲೈಕ್ ಅಷ್ಟೇ ದೊಡ್ಡ ಜನಸಂಖ್ಯೆಗೆ ಪ್ರೊವೈಡಿಂಗ್ ಪ್ರೊಟೆಕ್ಷನ್, it is always going to be a challenge. Correct. It is always and the disappointments, failures, everything that happens, ಅದರ ಜೊತೆಗೆ ಒಂದು ಡಿಸಪಾಯಿಂಟ್ಮೆಂಟ್ ಅಂಡ್ ಫೇಲಿಯರ್ದು ಪಾರ್ಟ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗುತ್ತೆ, ಸೊ ನಮ್ಗೆ ಒಂದು ಅನಿಸ್ತಾ ಇದೆ, ಓ ಗಾಡ್ ಯಾಕೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ಏರಿಯಾ ನಾವು ಯಾಕೆ ಮುಂಚೆ ನೋಡ್ಲಿಲ್ಲ, ಯಾರಿರ್ಬಹುದು, ಇವರಿಗೆ ಯಾಕೆ ಟ್ರ್ಯಾಕ್ ಮಾಡ್ಲಿಕ್ಕೆ ಅದು ಕ್ವಶನ್ಸ್ ಬರುತ್ತೆ. ದಟ್ ಅದು ಆಬ್ವಿಯಸ್ಲಿ ಅದು ನಮ್ಮ ಇಂಪ್ರೂವ್ಮೆಂಟ್ಗಾಗಿ ಇದೆ, ಅದು ನೆಕ್ಸ್ಟ್ ಟೈಮ್ ಅದು ಆಗಬಾರ್ದಂಗಾಗಿ ಇದೆ. ಬಟ್ ದಟ್ ಚಿಕ್ಕ ಲೆವೆಲ್, ಸ್ಮಾಲ್ ಲೆವೆಲ್ ಆಫ್ ಡಿಸಪಾಯಿಂಟ್ಮೆಂಟ್ಸ್ ಆರ್ ಅ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಲಕಿಲಿ ದೇವರ ಕೃಪೆಯಿಂದ ಅಷ್ಟು ದೊಡ್ಡ ಲೆವೆಲ್ ಆಫ್ ಡಿಸಪಾಯಿಂಟ್ಮೆಂಟ್ ಇದುವರೆಗೂ ಏನು ಆಗಲಿಲ್ಲ. ಬಟ್ ಎಸ್ ಅದು ಆಗತ್ತೆ, ಅಂಡ್ ದೆನ್ ವಿ ಫೈಂಡ್ ಅ ವೇ ಔಟ್ ಆಲ್ಸೋ. ಒಂದು ರೇಪ್ ಕೇಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಹೈದರಾಬಾದ್ ನೆನಪು ಬರುತ್ತೆ, ಡೆಲ್ಲಿ ನೆನಪು ಬರುತ್ತೆ. ನೀವು ಸಾಲ್ವ್ ಮಾಡಿದ್ದು 43 ದಿನಗಳಲ್ಲಿ ನೀವು ಅದನ್ನು ಕನ್ವಿಕ್ಟ್ ಮಾಡಿರೋದು ಹೇಳಿದ್ರಿ. ಕೆಲವೊಂದ್ಸಲ ಅಂತಂದರೆ ನಿಮ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದ್ರೆ, ಜುಡಿಷಿಯರಿ ಕೂಡ ನಮಗೆ ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರಿ ನೀವು. ಅದು ಜುಡಿಷಿಯರಿ ಮತ್ತು ಪೊಲೀಸ್ ಸಿಸ್ಟಮ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗಲೇ ಡೆಲಿವರಿ ಆಗುತ್ತೆ. ಕೆಲವೊಂದ್ಸಲ
ಜುಡಿಷಿಯರಿನ ಮೀರಿ ಅಥವಾ ಲಕ್ಷ್ಮಣ್ ರೇಖಾನ್ ಮೀರಿ ಕೆಲವೊಂದು ಘಟನೆಗಳು ನಡೀತವೆ. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಎನ್ಕೌಂಟರ್. ಪ್ರಶ್ನೆ ಏನಂತಂದ್ರೆ ಲಕ್ಷ್ಮಣ್ ರೇಖಾನ್ ಕೆಲವೊಂದ್ಸಲ ಮೀರುವಂತ ಸಂದರ್ಭಗಳು ಬಂದಾಗ ತುಂಬಾ ಕಷ್ಟ. ಮೀರದೇ ಇದ್ರೆ ನಿಮ್ಗೆ ಅಪಾಯ ಇರುತ್ತೆ, ಮೀರಿದ್ರೆ ಒಂದು ಔಟ್ಲ್ಯಾಶ್ ಇರುತ್ತೆ, ಒಂದು ಬೇರೆ ಥರದಿರುತ್ತೆ. ಅದನ್ನ ಹೆಂಗೆ ನಿಭಾಯಿಸೋದು? ಅದು ಈಗ ಇದರ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಬಟ್ ತಾವು ಇನ್ ಜನರಲ್ ಹೇಳಿದ್ರು ನನಗೆ ರಿಗಾರ್ಡಿಂಗ್ ಲಕ್ಷ್ಮೀ ರೇಖಾ ಬಗ್ಗೆ ನಾನು ಹೇಳ್ತೀನಿ. ಅದು ನಮ್ಮ ಸಬ್ಜೆಕ್ಟಿವ್ ಎಥಿಕ್ಸ್ ಇದೆ. ಕರೆಕ್ಟ್, ದಟ್ ಈಸ್ ಆ ಸಬ್ಜೆಕ್ಟಿವ್ ಎಥಿಕ್ಸ್. ನಮ್ಗೆ ಪ್ರೆಷರ್ ಬಂದೇ ಬರುತ್ತೆ, ಪ್ರೆಷರ್ ಎಲ್ಲಾ ಕಡೆ ಇದೆ, ಎಲ್ಲ ರೀತಿಯಿಂದ ಇರುತ್ತೆ. ನಾವು ಏನ್ ಡಿಸಿಷನ್ ನಿರ್ಧಾರ ತಗೊಳ್ತೀವಿ, ನಮ್ಗೆ ಬೇರೆ ಅವರ ಕಾರಣದಿಂದ ತಗೊಂಡಿದೀವಿ ಅದಕ್ಕಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಬೇಸ್ಡ್ ಆನ್ ಯೋರ್ ಓನ್ ಎಥಿಕ್ಸ್, ಯೋರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಸ್ ಸಪೋಸ್ ಟು ಬಿ ಡನ್ ಅಂಡ್ ನಾಟ್ ಸಪೋಸ್ ಟು ಬಿ ಡನ್. ಸಿ, ಈಗ ಇದರ ಬಗ್ಗೆ ದೇರ್ ಆರ್ ಓನ್ಲಿ ವರ್ಜನ್ಸ್ ದಟ್ ಆರ್ ಔಟ್ಸೈಡ್. ಈಗ ಎನ್ಕೌಂಟರ್ ಬಗ್ಗೆ ದೇರ್ ಆರ್ ಓನ್ಲಿ ವರ್ಜನ್ಸ್. ಈ ತರ ಒಂದು ವರ್ಷನ್ ಇದೆ, ಆ ತರ ಒಂದು ವರ್ಷನ್ ಇದೆ. ಅವರದ್ದು ತನಿಖೆ ಕೂಡ ಆಗ್ತಾ ಇದೆ. ಬಹುಶಃ ಅದರಲ್ಲಿ ಸತ್ಯಾಂಶ ಆಚೆ ಬರುತ್ತೆ. ಸೊ ಅದರ ಮುಂಚೆ ನಾವು ಯಾವುದು ನಿರ್ಧಾರಕ್ಕೆ ಇರಬಾರ್ದು. ಇದು ಸರಿ ಇದೆ, ತಪ್ಪಿದೆ, ಯಾಕೆ ಆಯ್ತು, ಏನು ಆಗ್ಲಿ, ಅವರು ಏನಿದೆ ನಿಜಾಂಶ ಇವತ್ತು ಅಥವಾ ನಾಳೆ ಆಚೆ ಬರುತ್ತೆ. ಅಂಡ್ ನಾವು ಅವರದ್ದು ಒಂದು ವಾಟ್ ಯು ಕಾಲ್ಡ್ ಪ್ರೋಬೋನೋ ಅಥವಾ ಇಸ್ ನಾಟ್ ಪ್ರೋಬೋನೋ, ವಾಟ್ ಯು ಕಾಲ್ಡ್ ನಾಟ್ ಅ ಮ್ಯಾಲಫೈಡ್, ಅ ಬೋನಫೈಡ್ ಇಂಟೆನ್ಷನ್ ಆಫ್ ಪೊಲೀಸ್ಗೆ ಕೂಡ ಯಾವಾಗಲೂ ಜಡ್ಜ್ ಮಾಡಬಾರ್ದು. ಅದು ಕೂಡ ಈಗ ಆಗ್ತಾ ಇದೆ. ಒಂದು ಪ್ರಸಂಗ ಇದೆ, ಎಲ್ಲ ಟೈಮ್ ಅವರಿಗೆ ಡೌಟಿ ಬರುತ್ತೆ. ಈಗ ನಾವು ಯಾವ್ದಾದ್ರೂ ಸಪೋಸ್ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳ ಮೇಲೆ ಡೌಟಿ ಪಡ್ಕೊಳ್ತಾ ಇದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಅವರಿಗೆ ಕೆಲಸ ಮಾಡಿಸ್ಲಿಕ್ಕೆ ಆಗುತ್ತೆ ಅಥವಾ ನಡೆಸ್ಲಿಕ್ಕೆ ಆಗುತ್ತೆ. ಸೊ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ಇಸ್, if you have a doubt, inquire, no issues, inquire, what is it, but don't doubt us. Yes. We are also part of the society only. Correct. Now in martivi is as a part of a society only. Don't create that perpetual doubt. Every 100% of the time there is only doubt. ಆ ತರ ಇರಬಾರ್ದು, ನಂಬಿಕೆ ಕೂಡ ಇರಬೇಕು. ಫಸ್ಟ್ ದಟ್ ಇವರು ಏನಾದ್ರೂ ಮಾಡಿದ್ದಾರೆ ಅಥವಾ ಆಗಿದೆ ಒಳ್ಳೆಯ ದೃಷ್ಟಿಯಿಂದನೇ ಆಗಿರುತ್ತದೆ, ಅಥವಾ ಅವರ ಆ ತರ ಮ್ಯಾಲಫೈಡ್ ಇಂಟೆನ್ಷನ್ ಇಲ್ಲ. ನಾನು ಹೇಳ್ತಾ ಇಲ್ಲ ಕಿ ಎಲ್ಲ ಎವ್ರಿ ಪೊಲೀಸ್ ಆಫೀಸರ್ ಇಸ್ ಅ ವೆರಿ 100% a very nice person, but not 100% of the entire our force is also wrong. There are good people inside. ನಾವು ಇತ್ತೀಚೆಗೆ ಮತ್ತೊಂದು ಇನ್ಸಿಡೆಂಟ್ ನೋಡಿದ್ವಿ, ಮಂಗಳೂರಲ್ಲಿ ನಡೆದಂಥದ್ದು ಕೋಮು ಗಲಭೆ. ಅದು ಆ ಥರದೊಂದು ಎಕ್ಸಾಂಪಲ್ ನೋಡಿದ್ವಿ. ಎರಡನೇದು, ಈಗ ಪೇಜಾವರ ಶ್ರೀಗಳ ಅಂತ್ಯಕ್ರಿಯೆ ಸಮಯದಲ್ಲಿ ತಾವು ಅದರ ನೇತೃತ್ವ ವಹಿಸಿದ್ರೆ ಅಂತ ನಾನು ನೋಡಿದೆ. ತುಂಬ ಶಾಂತಿಯುತವಾಗಿ ಎಲ್ಲ, ಅಂದರೆ 2.5 ಲಕ್ಷ ಜನ ಹ್ಯಾಂಡಲ್ ಮಾಡೋದು. ಸೊ ಅದರ ಅನುಭವದ ಬಗ್ಗೆ ಹೇಳಿ, ಹೆಂಗೆ ಅದನ್ನು ಪ್ಲಾನ್ ಮಾಡ್ತೀರಿ? ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೊ ಇಟ್ ವಾಸ್ ವೆರಿ ಸಡನ್. ಲೈಕ್ ಈಗ ಪೇಜಾವಶ್ರೀ ಅವರದ್ದು ಈಗ ಸ್ವಲ್ಪ ಸ್ಥಿತಿ ಗಂಭೀರ ಇತ್ತು. ಅದು ಸ್ವಲ್ಪ ಒಂದು ವಾರದಿಂದ ಗೊತ್ತಾಯ್ತು. ಅಂಡ್ ಒಂದು ವಾರದಿಂದ ಸ್ವಲ್ಪ ನಾವು ಈಗ ಅದು ಬಿಕಾಸ್ ಇದು ಒಂದು ಅಷ್ಟೇ ಇಶ್ಯೂ ಇದೆ ದಟ್ ನಾವು ಪ್ರಯರ್ ಪ್ಲಾನಿಂಗ್ ಮಾಡ್ಲಿಕ್ಕೆ ಏನೂ ಆಗೋದಿಲ್ಲ. ಸೊ ನಾವು ಈಗ ನಮಗೆ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಎಂಟೈರ್ ಸೌತ್ ಡಿವಿಷನ್ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು. ನಮಗೆ ಬೇರೆ ಡಿವಿಷನ್ಸ್ ಇಂದ ಕೂಡ ಮೆನ್ ಕೊಟ್ಟಿದ್ರು. ಆಲ್ಮೋಸ್ಟ್ 1000 ಪೀಪಲ್ ಪ್ಲಸ್ ನಾವು ಹಾಕಿದ್ದೀವಿ. ಬಟ್ ಆವಾಗ ಈಗ ಅದೇ ನಾನು ಹೇಳ್ತೀನಿ ದಟ್ ಈಚ್ ಪೊಲೀಸ್ ಆಫೀಸರ್ದು ಒಳ್ಳೆಯ ಒಂದು ವಾಟ್ ಯು ಕಾಲ್ ಪರ್ಸನಾಲಿಟಿ ಕೂಡ ಇರುತ್ತೆ. ನಾವೊಂದು ಕಲರ್ ಮಾಡ್ಬಿಡ್ತೀವಿ, ಎಲ್ಲ ಪೊಲೀಸ್ ಆಫೀಸರ್ಸ್ ಸರಿ ಇಲ್ಲ, ಎಲ್ಲ ಪೊಲೀಸ್ ಆಫೀಸರ್ಸ್ ಇದೆ. ಸೇಮ್ ಪೊಲೀಸ್ ಆಫೀಸರ್, ಸೇಮ್ 1,000 ಜನ, ನಾವು 1,500 ಅಪ್ರಾಕ್ಸಿಮೇಟ್ಲಿ ಪೊಲೀಸ್ ಆಫೀಸರ್. ಈಚ್ ಪರ್ಸನ್ ಆ ದಿವಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ತುಂಬಾ ತಾಳ್ಮೆಯಿಂದ, ರೆಸ್ಪೆಕ್ಟ್ ಇಂದ ಕೆಲಸ ಮಾಡಿದ್ರು. ನಮ್ಗೆ ಅದೇ ತರಹ ಪಬ್ಲಿಕ್ ಕೋಆಪರೇಷನ್ ಕೂಡ ಸಿಕ್ತು. ಸೊ ನಾವು ಈಗ ಫಸ್ಟ್ ಪಾಯಿಂಟ್ಗೆ ವಾಪಸ್ ಹೋದಾಗ ಸೇಮ್ ಇದೆ ದಟ್ ನಮ್ಮ ಮೇಲೆ ಕೂಡ, ಪೊಲೀಸ್ ಮೇಲೆ ಕೂಡ ನಂಬಿಕೆ ಇರಬೇಕು ಜನಗೆ. ಬಿಕಾಸ್ ವಿ ಆರ್ ಅ ಪಾರ್ಟ್ ಆಫ್ ದ ಸೊಸೈಟಿ. ನಾವು ಬೇರೆ ರಾಷ್ಟ್ರದ ಪೊಲೀಸ್ ಇಲ್ಲ, ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಇಲ್ಲಿ ಅವರದ್ದು ಇದ್ದೀವಿ ನಾವು. ಸೊ ಅದರ ಬಗ್ಗೆ ನಮ್ಗೆ ಆ ತರ ಒಂದು ಕಲರ್ ಮಾಡಬಾರ್ದು. ಸೇಮ್ ಚಾಲೆಂಜಸ್ ಆಬ್ವಿಯಸ್ಲಿ ಇರುತ್ತೆ, ಬಿಕಾಸ್ ಇದರಲ್ಲಿ ನಮ್ಗೆ ಟೈಮ್ ತುಂಬಾ ಕಡಿಮೆ ಇತ್ತು. ಇಟ್ ವಾಸ್ ಲೆಸ್ ದೆನ್ 24 hours. ಈ ತರ ಆಗ್ತಾ ಇದೆ ಟಕ್ 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 ಎಲ್ಲ ಕಡೆಯಿಂದ ಆಗ್ಬೇಕಾಗಿತ್ತು. BBMP ಅಂಡ್ ಇದರಲ್ಲಿ ಬೇರೆ BBMP ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬಾ ಸಹಕಾರ ಇತ್ತು. ಸೊ ಇದು ಒನ್ಸ್ ಇನ್ ವೈಲ್ಡ್ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಇಟ್ ವಾಸ್ ವೆರಿ ಫ್ರೂಟ್ಫುಲ್. ದಟ್ 1,500 ಪೊಲೀಸ್ ಜನ, BBMP, ಡಿಸ್ಟ್ರಿಕ್ಟ್ ಎಲ್ಲ ಬೇರೆ ಬೇರೆ ಫೀಲ್ಡ್ ಜನದು ಕೋಆರ್ಡಿನೇಷನ್ ಇತ್ತು. ಒನ್ಸ್ ಕೂಡ ಒಂದು ಚೂರ್ ಇಶ್ಯೂ ಆಗಲಿಲ್ಲ, ಈ ಥರ ಮಾಡೋಣ ಅಥವಾ ಆ ಥರ ಮಾಡೋಣ. ಎವ್ರಿ ಟೈಮ್ ಎವ್ರಿಬಡಿ ಕೋಆಪರೇಟೆಡ್ ವಿತ್ ಈಚ್ ಅದರ್. ಖಂಡಿತ ನನಗೆ ಅಪ್ರಿಷಿಯೇಟ್ ದಟ್. ಅದರದ್ದು ಆ ಟೋಟಲ್ ಮೂಡ್ ಕೂಡ ಬೇರೆ ಥರದ್ದೇ ಇತ್ತು. ಇನ್ನೊಂದು ಥರದ ಮೂಡು ಮಂಗಳೂರು ಗಲಭೆ ಥರದ್ದು, ಅಲ್ಲಿ 2 ಡೆತ್ ಕೂಡ ಆದವು. ಸೊ ಆ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ವಿಡಿಯೋಗಳನ್ನ ಕೂಡ ನೋಡಿದೆ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಆ ಥರದ್ದೆಲ್ಲ ಅಟೆಂಪ್ಟ್ ಕೂಡ ನಡೀತಾ ಇದ್ವು.
ಈಗ ನಾವು ಅದೇನು ಡೆತ್ ಆದೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಅಕಸ್ಮಾತ್ ಪೊಲೀಸರು ಏನಾದರೂ ಆಗಿದ್ರೆ ಅನ್ನೋದು ಪ್ರಶ್ನೆ ನಾವು ಅದನ್ನು ಹಾಕೋಬೇಕು ಅನ್ಸುತ್ತೆ. ಆ ಥರ ಸಿಚುವೇಶನ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? ಸೊ ಅದೊಂದು ಆಕ್ಯುಪೇಷನಲ್ ಹಜಾರ್ಡ್ ಇದೆ. ನಾವು ಆ ಟೈಪ್ ಸಿಚುವೇಶನ್ ಅಲ್ಲಿ ಹೋಗ್ತೀವಿ ಬಿಕಾಸ್ ನಾವು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದ್ದೀವಿ, ನಾವು ಪೊಲೀಸ್ ಇದ್ದೀವಿ. ಈಗ ಅದೇ ತರ ನಾವು ನಮ್ಮ ಜನ ಈಗ ಬಟ್ ನಾವು ಆರ್ಮಿಯಿಂದ ಯಾಕೆ ಡಿಫ್ರೆಂಟ್ ಇದ್ದೀವಿ, ಆರ್ಮಿ ಎನಿಮಿ ನೇಷನ್ ಜೊತೆಗೆ ಫೈಟ್ ಮಾಡ್ತಾರೆ, ನಾವು ನಮ್ಮಲ್ಲಿ ಒಳಗಡೆ ಇರ್ತೀವಿ, ನಮ್ಮ ಜನನೇ ಇದ್ದಾರೆ. ಈಗ ಅವರು ಕೆಟ್ಟವರು ಆಗ್ಲಿ ಒಳ್ಳೆಯವರು ಆಗ್ಲಿ ನಮ್ಮ ಜನ ಇದ್ದಾರೆ. ಯಾವುದು ಸಿಚುವೇಶನ್ಗೆ ರೆಸ್ಪಾನ್ಸ್ ಮಾಡುವಾಗ ದ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ಇಸ್ ಆಲ್ವೇಸ್ ದೇರ್. ಅಂಡ್ ಅಪ್ರೋಪ್ರಿಯೇಟ್ ಇಸ್ ಆಲ್ವೇಸ್ ಅ ಗ್ರೇಡೇಷನ್. ಇಟ್ ಇಸ್ ಅ ಸಬ್ಜೆಕ್ಟಿವ್ ಇವ್ಯಾಲ್ಯೂಯೇಷನ್. ವಾಟ್ ಇಸ್ ಅಪ್ರೋಪ್ರಿಯೇಟ್ ಮೀನ್ಸ್ ಇಸ್ ಅ ವೆರಿ ಸಬ್ಜೆಕ್ಟಿವ್ ಇವ್ಯಾಲ್ಯೂಯೇಷನ್. ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ನೋಬಡಿ ಕ್ಯಾನ್ ಮೇಕ್ ಇಟ್ ಸರ್ಟಿಫೈಡ್ ಕಿ ನಾನು ಈ ತರ ಮಾಡ್ತೀನಿ ಅಥವಾ ಆ ತರ ಮಾಡ್ತೀನಿ. ಸಿಚುವೇಶನ್ ಬರುತ್ತೆ, ನಾವು ರಿಯಾಕ್ಟ್ ಮಾಡ್ತೀವಿ, ಬಟ್ ಆ ರಿಯಾಕ್ಷನ್ ಇಸ್ ಆಲ್ವೇಸ್ ಬೇಸ್ಡ್ ಆನ್ ಆರ್ ಟ್ರೈನಿಂಗ್. ಇದುವರೆಗೂ ನಮ್ಗೆ ಏನ್ ಟ್ರೈನಿಂಗ್ ಆಗಿದೆ, ನಮ್ಗೆ ಏನ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ಸೊ ಅದಕ್ಕಾಗಿ ಟ್ರೈನಿಂಗ್ ಮೇಲೆ ನಾವು ಪೊಲೀಸಲ್ಲಿ ಅಷ್ಟೇ ಅದು ಇಂಪಾರ್ಟೆನ್ಸ್ ಕೊಡ್ತೀವಿ. ದಟ್ ಯು ನೋ ಏನ್ ಪ್ರಕಾರ ಸಿಚುವೇಶನ್ ಕೂಡ ಬರಬಹುದು. ಯು ಡೋಂಟ್ ನೋ ಟುಮಾರೋ ಇಟ್ ಈಸ್ ಯೋರ್ ಲೈಫ್ ಯು ಅಟ್ ರಿಸ್ಕ್. ನಾಳೆ ನಿಮ್ಮ ಜೀವನಕ್ಕೆ ಕೂಡ ಅಪಾಯ ಆಗ್ಬಹುದು. ಅದರ ಬಗ್ಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಯಾವಾಗ ಕೂಡ ಆಗೋದಿಲ್ಲ. ಸೊ ಅದಕ್ಕಾಗಿ ವಾಟ್ ಎವರ್ ರೆಸ್ಪಾನ್ಸ್ ಬರುತ್ತೆ, ಇಟ್ ಶುಡ್ ಬಿ ಗ್ರೇಡೆಡ್ ರೆಸ್ಪಾನ್ಸ್. ನಮ್ಗೆ ಇಚ್ಛಾ ಯಾವಾಗ ಇರೋದಿಲ್ಲ ಕಿ ಯಾರಿಗೆ ಸೆಕೆಂಡ್ ಪಾರ್ಟಿಗೆ ಹಾನಿ ಆಗ್ಲಿ, ಬಟ್ ಕೆಲವು ಸಲ ನಮ್ಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯು ಹ್ಯಾವ್ ಟು ರಿಯಾಕ್ಟ್. ಎವ್ರಿಬಡಿ ಹ್ಯಾಸ್ ದ ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್. ಸೊ ಅದಕ್ಕಾಗಿ ಬಟ್ ಪೊಲೀಸ್ ಅವೆಲ್ಲ ಇರುವಾಗ ನಮಗೆ ಜವಾಬ್ದಾರಿ ತುಂಬಾ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇರುತ್ತೆ, ನಮಗೆ ಲಿಮಿಟೇಷನ್ಸ್ ಕೂಡ ಇರುತ್ತೆ. ವಿ ಕೆನಾಟ್ ರಿಯಾಕ್ಟ್ ಲೈಕ್ ಯು ವಿಲ್ ರಿಯಾಕ್ಟ್. ಅದಕ್ಕಾಗಿ ನಮ್ಗೆ ಒಂದು ವಾಟ್ ಯು ಕಾಲ್ ಪರ್ಮಿಷನ್ ಟು ಕ್ಯಾರಿ ವೆಪನ್ಸ್ ಇರುತ್ತೆ, ನಿಮ್ಗೆ ಇರೋದಿಲ್ಲ. ಬಿಕಾಸ್ ನಮ್ಗೆ ಪರ್ಮಿಷನ್ ಟು ಕ್ಯಾರಿ ವೆಪನ್ಸ್ ಯಾಕೆ ಇದೆ? ಬಿಕಾಸ್ ಇಟ್ ಕಮ್ಸ್ ವಿತ್ ರಿಸ್ಟ್ರಿಕ್ಷನ್ಸ್. ನಾವು ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಏನ್ ಮಾಡಬೇಕು. ಸೊ ಅದೇ ತರ ಸೇಮ್ ತರ ನಾವು ಇಟ್ ಈಸ್ ಬೇಸ್ಡ್ ಆನ್ ಸಿಚುವೇಶನ್ ಟು ಸಿಚುವೇಶನ್ ಸರ್. ಅಂಡ್ ಎಸ್ ನಾವು ಕೂತ್ಕೊಂಡು ಮಾತಾಡಬಹುದು, ಬೇರೆ ಯಾವ ಟೈಮಲ್ಲಿ ನಾವು ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಬಹುದು, ಬಟ್ ನೋ ಟು ಸಿಚುವೇಶನ್ ವಿಲ್ ಬಿ ಎಕ್ಸಾಕ್ಟ್. ಅಂಡ್ ಯು ಕ್ಯಾನ್ ನಾಟ್ ಮೇಕ್ ಎನಿ ಜನರಲೈಸೇಷನ್ ಕಿ ನಾನು ಈ ತರ ಮಾಡಬಹುದು ಅಥವಾ ಆ ತರ ಮಾಡಬಹುದು. ಪ್ರತಿಯೊಂದು ಸಿಚುವೇಶನ್ಗೆ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ, ತಾವು ಡಿಸಿಷನ್ ತಗೊಳ್ಬೇಕು. ಬಟ್ ವೆನ್ ಯು ಆರ್ ಟೇಕಿಂಗ್ ದ ಡಿಸಿಷನ್ ಇಟ್ ಶುಡ್ ಬಿ ಬೋನೋಫೈಡ್ ಡಿಸಿಷನ್. ಇಟ್ ಶುಡ್ ನಾಟ್ ಬಿ ಅ ಮ್ಯಾಲಿಫೈಡ್ ಡಿಸಿಷನ್. ದಟ್ ಇಸ್ ಆಲ್. ಮೇಡಮ್, ಒಂದು ನಾವು ಈಗ ಆಡಿಯನ್ಸ್ ಆಗಿ ನಾವು ಅಂದರೆ ಪಬ್ಲಿಕ್ ಆಗಿ ಕೆಲವೊಂದ್ಸಲ ನಮಗೆ ಒಂದು ಪೊಲೀಸ್ ಇದರಲ್ಲಿ ನಮಗೆ ಒಂದು ಡೋಂಟ್ ಮೈಂಡ್ ಒಂದು ಖುಷಿ ಕೊಡುತ್ತೆ. ಏನಂದ್ರೆ ನೀವು ರೌಡಿಗಳ ಜೊತೆ ಮಾತಾಡ್ತಾ ಇರ್ತೀರಲ್ಲ, ರೌಡಿ ಪರ ಹೆಂಗ್ ಮಾಡಿ ಅದು ಸಾರಿ ನಗ್ತಾ ಇದ್ದೀನಿ, ಬಟ್ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಆ ಸಿಚುವೇಶನ್. ಅದ ನಮ್ಮ ಒಬ್ರು ಸೂರ್ಯ ಅಂತ ಡೈರೆಕ್ಟರ್ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ಬಳಸ್ಕೊಂಡಿದ್ದಾರೆ ಕೂಡ. ಸೊ ನಿಮ್ದೊಂದು ವಿಡಿಯೋ ಕೂಡ ನೋಡಿದೆ ನಾನು, ಕೋಲಾರದ ಅಂತ ನಾನು ಅನ್ಕೋತೀನಿ. ನೀವಲ್ಲೆಲ್ಲ ನಿನ್ಸ್ಕೊಂಡು ಅವ್ರಿಗೆ ವಾರ್ನ್ ಮಾಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ಕೆಲವರು ಇರ್ತಾರೆ ನಮ್ಮ ಪ್ರತಿಯೊಂದು ಸೊಸೈಟಿದಲ್ಲಿ, ದೇರ್ ಆರ್ ಟೈಪ್ಸ್ ಆಫ್ ಪೀಪಲ್. ನಮ್ಮ ಕುಟುಂಬದಲ್ಲಿ ಕೂಡ ಟೈಪ್ ಆಫ್ ಪೀಪಲ್ ಇರುತ್ತೆ, ಆ ತರ ಸೊಸೈಟಿದಲ್ಲಿ ಕೂಡ ಕೆಲವು ಟೈಪ್ ಆಫ್ ಪೀಪಲ್ ಇರ್ತಾರೆ. ಕೆಲವರು ಹ್ಯಾಬಿಚುವಲ್ ಆಗ್ತಾರೆ, ಪದೇ ಪದೇ ಅದೇ ತರ ಚಟುವಟಿಕೆ ಮಾಡೋದು, ಬೇರೆಯವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದು, ಪವರ್ ಸೆಂಟರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಪವರ್ ಸೆಂಟರ್ ಆಗಿ ಇಲ್ಲಿಗಲ್ ಆಗಿ ಪ್ರಯತ್ನ ಮಾಡ್ತಾರೆ, ಬೇಸಿಕ್ಲಿ ಇಲ್ಲಿಗಲ್ ಅಟೆಂಪ್ಟ್ಸ್ ಮಾಡ್ತಾರೆ. ಸೊ ಆವಾಗ ಅದು ಬ್ರೇಕ್ ಹಾಕ್ಲೇಬೇಕು. ಅಂಡ್ ಆಸ್ ಪೊಲೀಸ್ ಆಫೀಸರ್ಸ್, ಆಸ್ ಲಾ ಎನ್ಫೋರ್ಸ್ಮೆಂಟ್, ಅದು ನಮ್ಮ ಕರ್ತವ್ಯ ಇರುತ್ತೆ. ದಟ್ ಯಾರ್ಯಾರು ಈ ತರ ಬೆಳ್ಕೊಂತಾ ಇದ್ದಾರೆ ಅವರ ಬಗ್ಗೆ ನಿಗಾ ಇಟ್ಕೊಡೋದು, ಅವರಿಗೆ ಕರ್ಸಿ ವಾರ್ನ್ ಮಾಡೋದು. ವಾರ್ನ್ ಆಗಿ ಸರಿ ಆಗ್ತಾರೆ ಪರವಾಗಿಲ್ಲ, ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು. ಕೆಲವು ಸಲ ನಾವು ಬೌಂಡ್ ಓವರ್ ಮಾಡ್ತೀವಿ, ಕೆಲವು ಸಲ ಅವರ ಮೇಲೆ ನಿಗಾ ಬೌಂಡ್ ಓವರ್ ಹೇಳ್ತೀವಿ ಮ್ಯಾಮ್. ಬೌಂಡ್ ಓವರ್ ಮೀನ್ಸ್ ನಮ್ಮ CRPC ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಅಲ್ಲಿ ಒಂದು ಇದು ಅವಕಾಶ ಇದೆ 107, 110 ಅಲ್ಲಿ. ಅದರಲ್ಲಿ ನಾವು ಗುಡ್ ಬಿಹೇವಿಯರ್ ಗಾಗಿ ಬೌಂಡ್ ಓವರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ತಮ್ಮ ಮೇಲೆ ಒಂದು ಅಲಿಗೇಷನ್ ಇದೆ, ನಾನು ತಮ್ಗೆ ಬೌಂಡ್ ಓವರ್ ಮಾಡಿದೀವಿ, ದಟ್ ನೆಕ್ಸ್ಟ್ 1 ವರ್ಷದಲ್ಲಿ ನಿಮ್ಮ ಮೇಲೆ ಏನು ಅಲಿಗೇಷನ್ ಬರಬಾರ್ದು, ನಿಮ್ಮ ಮೇಲೆ ನಿಗಾ ಇಟ್ಕೊಂತೀವಿ, ಏನಾದ್ರೂ ಅಲಿಗೇಷನ್ ಬಂದ್ರೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಸೊ ಆ ತರ ಅವರಿಗೆ ಒಂದು ಅಂಡ್ ತಮ್ಮ ಸಪೋಸ್ ಯಾರಿಗೆ ನಾವು ಬೌಂಡ್ ಓವರ್ ಮಾಡ್ತಾ ಇದ್ದೀವಿ ಅವರಿಗೆ ಶ್ಯೂರಿಟಿದಾರರು ಕೂಡ ಬರ್ತಾರೆ, ಅವರಿಗೆ ನೆಂಟರು ಆಗ್ಲಿ. ಸೊ ಒಂದು ಫ್ಯಾಮಿಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆ ಮನುಷ್ಯಗೆ, ಈ ತರ ಮಾಡಬಾರ್ದು ಅಪ್ಪ, ನಮ್ಗೆ ಅವಮಾನ ಆಗ್ತಾ ಇದೆ, ಪ್ಲೀಸ್ ಈ ತರ ಮಾಡಬಾರ್ದು. ಸೊ ಇದು ಒಂದು ತರಹದ ಒಂದು ಸಿಸ್ಟಮ್ ಇದೆ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಈ ತರ ಸರಿ ಆಗ್ಲಿಲ್ಲ, ಈ ತರ ಸರಿಯಾಗಿ, ಈ ತರ ಸರಿ ಆಗ್ಲಿಲ್ಲ, ಈ ತರ ಸರಿಯಾಗಿ, ಏನು ಕೊನೆವರೆಗೂ ಸರಿ ಆಗ್ಲಿಲ್ಲ, ಗುಂಡೆ ಆಕ್ಟ್ ಪ್ರೊವಿಷನ್ ಇರುತ್ತೆ ನಮ್ಮ ಹತ್ತಿರ, ಇನ್ ವಿಚ್ ನಾವು ಅವರಿಗೆ ಒಳಗಡೆ ಹಾಕ್ತೀವಿ. ಬಟ್ ಆಬ್ವಿಯಸ್ಲಿ ಅವರು ವರ್ಸ್ಟ್
ಜನಗಾಗಿ ನಾವು ರಿಸರ್ವ್ ಮಾಡ್ತೀವಿ, ಯಾರಿಗೆ ಅದು ಸುಧಾರಿಸ್ಲಿಕ್ಕೇನೆ ಆಗ್ತಾ ಇರ್ಲಿಲ್ಲ ಆ ತರ ಕೆಲವರು ಮೇಲೆನೆ ಮಾತ್ರ ಅದು ಬರುತ್ತೆ. ಸೊ ಬೇಸಿಕ್ ನಮ್ಮ ಏನ್ ಕೆಲಸ ಇರುತ್ತೆ ಈ ನಮ್ಮ ಬಡಿಂಗ್ ರೌಡೀಸ್ ಹೇಳ್ತೀವಿ ನಾವು ಅದನ್ನು. ಹುಡುಗರು ಇದ್ದಾರೆ ಬಟ್ ಅವರು ಬೈ ವಾಟ್ ಎವರ್ ಕಾರಣದಿಂದ ಆ ತಪ್ಪ ದಾರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅವರಿಗೆ ಯಾರು ಅಥಾರಿಟಿ ಪರ್ಸನ್ ಹೇಳ್ತಾರೆ ನೋಡಿಯಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ ಬಂದ್ಬಿಡಿ ವಾಪಸ್, ಅದರ್ವೈಸ್ ಕಷ್ಟ ಆಗುತ್ತೆ. ಸೊ ಮೆಜಾರಿಟಿ ಟೈಮ್ ಅವರು ಕೇಳ್ತಾರೆ, ಸ್ಪಂದನ ಸಿಗತ್ತೆ. ನಮ್ಗೆ ಸೊಸೈಟಿಯಿಂದ ಕೂಡ ಸ್ಪಂದನ ಸಿಗತ್ತೆ. ಇಲ್ಲ ಮೇಡಮ್ ಕರೆಕ್ಟ್ ಇದೆ, ಏನಾದ್ರೂ ಪುನಃ ಮಾಡಿದ್ರೆ ನಾನೇನೆ ಬಂದ್ ಹೇಳ್ತೀನಿ. ಕೆಲವು ಅಕ್ಕ ತಾಯಿಗಳು ಬಂದ್ ನಮ್ಗೆ ಹೇಳ್ತಾರೆ, ಇಲ್ಲ ಮೇಡಮ್ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ನಿಮ್ ಮುದ್ದೆ ಏನಾದ್ರೂ ಪುನಃ ಮಾಡಿದ್ರೆ. ಸೊ ಆ ತರ ನಮ್ಮ ಒಂದು ರೀತಿ ಇದೆ. ನಾವು ಅದಕ್ಕಾಗಿ ಹೇಳ್ತೀವಿ, ನಾವು ಯಾರಿಗೆ ಅಗೇನ್ಸ್ಟ್ ಆ ಕೆಟ್ಟ ದ್ವೇಷ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ಮ್ಯಾಲಿಫೈಡ್. ಅವರು ಕೂಡ ನಮ್ ಜನ, ನಮ್ದು ಒಂದು ತಪ್ಪಾಗಿದೆ ಆ ಹುಡುಗಿಂದ ಅಷ್ಟೇ ಇದೆ, ಬಟ್ ಪುನಃ ತಪ್ಪು ಮಾಡ್ಲಿಕ್ಕೆ ಅವರಿಗೆ ಇಚ್ಛಾ ಬರಬಾರ್ದು. ಆಯ್ತು ವಾಟ್ ಎವರ್ ಫುಲ್ ಸ್ಟಾಪ್ ಆಗ್ಬೇಕಾಗಿತ್ತು, ಈಗ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಪ್ರೊಲಾಂಗ್ ಆಗ್ಬಾರ್ದು. ಸೊ ಅದು ಆಸ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ನಮ್ಮ ಕೆಲಸ ಇದೆ. ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು, ಯಾಕೆ ಮಾಡ್ತಾ ಇದ್ದಾರೆ, ಈಗ ಏನ್ ಮಾಡ್ತಾ ಇದ್ದಾರೆ, ಯಾರಿಗೆ ಜೊತೆಗೆ ಹೋಗ್ತಾ ಇದ್ದಾರೆ. ಈಗ ನನ್ಗೆ ಅವರಿಗೆ ಹೇಳಿಗೆ ಆಗೋದಿಲ್ಲ ಕಿ ನೀವು ಡ್ರಿಂಕ್ಸ್ ಮಾಡಬಾರ್ದು, ನೀವು ಇದು ಮಾಡಬಾರ್ದು ಅದು ಮಾಡಬಾರ್ದು, ಬಟ್ ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿ ಯಾರಿಗೆ ಜೊತೆಗೆ ಸೇರ್ತಾ ಇದ್ದೀರಾ ಅದು ಕೇಳಲೇಬೇಕು. ಯಾರಾದ್ರೂ ಕೇಳಲೇಬೇಕು ಅವರಿಗೆ. ಅಂಡ್ ಜನಗಾಗಿ ನಾವು ಸ್ವಲ್ಪ ಈ ಸಮಾಜದಲ್ಲಿ ಆಗಿ ಅಥವಾ ಏರಿಯಾದಲ್ಲಿ ನೆಮ್ಮದಿ ಇಲ್ಲಿ ಆ ದ್ವೇಷದಿಂದ ನಾವು ಅವರಿಗೆ ಅವರದೊಂದು ಫೈಲ್ ಟೈಪ್ ಮೇಂಟೈನ್ ಮಾಡ್ತೀವಿ, ಇನ್ ವಿಚ್ ಏನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಬಟ್ ಇದರಲ್ಲಿ ಕೂಡ ತಾವು ನೋಡ್ಬೋದು ದಟ್ ಮೆಜಾರಿಟಿ ಪರ್ಸನ್ಸ್ ಸ್ಪಂದನ ಮಾಡ್ತಾರೆ. ಕೆಲವು ಕಡೆ ಈ ಚಿಕ್ಕ ಹುಡುಗರು ಕೂಡ ವಾಪಸ್ ಬಂದ್ಬಿಡ್ತಾರೆ, ಮತ್ಲಬ್ ಇನ್ ದ ಸೆನ್ಸ್ ದೇ ಬಿಕಮ್ ಗುಡ್ ಆಫ್ಟರ್ ದಿಸ್ ಎಂಟೈರ್ ಪ್ರೊಸೆಸ್ ಆರ್ ಸಮಥಿಂಗ್. ಅಂಡ್ ಫಾಲೋ ಅಪ್ ಆಕ್ಷನ್ ಅಲ್ಲಿ ನಾವು ಮಾಡ್ತೀವಿ, ಇದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಕೆಲವರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಬೇರೆ ರೀತಿ ಬೇಕಾಗತ್ತೆ. ಆಮೇಲೆ ನಿಮ್ಮ 10 ವರ್ಷದ ಇದರಲ್ಲಿ ನಿಮಗೆ ಮರೆಯಲಾರದಂತ ರೌಡಿ ಯಾರು? ಐ ಥಿಂಕ್ ಆ ಥರ ಯಾರೂ ಇರಲಿಲ್ಲ. ಬರ್ತಾರೆ ಈಚ್ ಪೋಸ್ಟಿಂಗ್ ಜೊತೆಗೆ ಒಂದು 4-5 ಬರ್ತಾರೆ, ಟಾಪ್ ಪ್ರಯಾರಿಟಿ 1, 2, 3 ನಂಬರ್ ಆ ಥರ ಬರ್ತಾರೆ. ಅವರ ಮೇಲೆ ನಾವು ಫೋಕಸ್ ಆಗ್ತೀವಿ. ಬಟ್ ಆ ಥರ ಲೈಕ್ ಫಿಲ್ಮಿ ಸ್ಟೈಲ್ ಅಲ್ಲಿ ಯಾರು ಇರೋದಿಲ್ಲ. ನಾನೇ ಫಸ್ಟ್ ಆಫ್ ಆಲ್ ಅದು ಹೇಳ್ಬೇಕು, ಆ ಫಿಲ್ಮಿ ಸ್ಟೈಲ್ ಅಲ್ಲಿ ಯಾರು ರೌಡಿ ಕೂಡ ಆ ಥರ ಇರೋದಿಲ್ಲ ದಟ್ ಅವರು ನಿಮ್ಮ ಹಿಂದೆನೆ ಬಿಟ್ಬಿಡ್ತಾರೆ ಅಥವಾ ಅದು ಪ್ರಾಬ್ಲಮ್ ಮಾಡ್ತಾರೆ. ಆ ಥರ ಡೈರೆಕ್ಟ್ ಕನ್ಫ್ರಂಟೇಷನ್ ಆಗ್ಲೇಬೇಕು ಆ ಲೆವೆಲ್ ಅಲ್ಲಿ ನಾನು ಇದುವರೆಗೂ ನಮ್ಮ ಲಾಸ್ಟ್ 10 years ಅಲ್ಲಿ ನೋಡ್ಲಿಲ್ಲ. ಇರ್ತಾರೆ ಫಸ್ಟ್ 1, 2, 3, 4 ಟಾಪ್ ಪ್ರಯಾರಿಟಿ ರೌಡೀಸ್ ಇದ್ದೇ ಇರ್ತಾರೆ. ಅವರಿಗೆ ಫಾಲೋ ಅಪ್ ಮಾಡೋದು ಕೂಡ ನಮ್ಮ ಕರ್ತವ್ಯ ಇದೆ. ಬಟ್ ಆ ತರ ನನ್ನ ಲಾಸ್ಟ್ 10 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲ ಇವರೇನೆ ತುಂಬಾ ಕೆಟ್ಟವರು ಇದ್ದಾರೆ ಆ ತರ ಇರಲಿಲ್ಲ. ಬಟ್ ಸುಧಾರಿಸ್ಕೊಂಡವರು ನಿಮಗೆ ನಿಮ್ಮ ಟೆನ್ಯೂರಲ್ಲೇ ಸುಧಾರಣೆ ಆಗಿ ಲೈಫ್ ಚೇಂಜ್ ಮಾಡ್ಕೊಂಡವ್ರು ನೋಡಿದಿರಾ ನೀವು? ನಾನೇ ಅದು ಏನಾಗತ್ತೆ, ಒನ್ಸ್ ಒಂದು ಕ್ರಿಮಿನಲ್ ಕೇಸ್ ಆಗ್ಬಿಟ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಇರುತ್ತೆ. ಜನಗಾಗಿ ಕೂಡ ಕಷ್ಟ ಇರುತ್ತೆ, ನಮ್ಮ ಸೊಸೈಟಿದಲ್ಲಿ ಕೂಡ ಸ್ಟಿಗ್ಮಾ ಇರುತ್ತೆ ಅವರ ಮೇಲೆ. ನಾವೇನ್ ಹೇಳ್ತಾ ಇದೀವಿ, ಆ ಹುಡುಗರು ಯಾರು ಮೇಲೆ ಕೇಸ್ ಆಗ್ಲಿಲ್ಲ, ಬಟ್ ಅವರು ಆ ತರ ಪೊಖರಿಗಳು ತಿರುಗಾಡ್ತಾ ಇದ್ದಾರೆ, ಕೇಸ್ ಆಗೇ ಆಗತ್ತೆ ಇವತ್ತು ಅಥವಾ ನಾಳೆ ಏನಾದ್ರೂ ಅವರು ಮಾಡೇ ಮಾಡ್ತಾರೆ. ಸೊ ಅವರಿಗೆ ಕೂಡ ನಾವು ಐಡೆಂಟಿಫೈ ಮಾಡ್ತೀವಿ. ಲೈಕ್ ಇಲ್ಲಿ ಸೌತ್ ಡಿವಿಷನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಸ್ಲಮ್ಸ್ ಗಳಲ್ಲಿ ವಿಸಿಟ್ ಮಾಡ್ತಾರೆ ನಮ್ಮವರು. ಅಂಡ್ ಅವರಿಗೆ ಐಡೆಂಟಿಫೈ ಮಾಡ್ತಾರೆ ಯಾವ ಹುಡುಗರು ಕೆಲಸ ಮಾಡ್ತಾ ಇಲ್ಲ, ಸ್ಕೂಲ್ ಹೋಗ್ತಾ ಇಲ್ಲ, ಓದ್ತಾ ಇಲ್ಲ, ಕೆಲಸ ಕೂಡ ಮಾಡೋದಿಲ್ಲ, ಸುಮ್ಮನೆ ಇಲ್ಲಿ ತಿರ್ಗಾಡ್ತಾ ಇರ್ತಾರೆ, ಆ ಹುಡುಗರು ಯಾರು, ಅವರಿಗೆ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ನಮ್ಮ ಏನು ಉದ್ದೇಶ ಇದೆ, ಅವರು ಕ್ರಿಮಿನಲ್ ಆಗ್ಬಾರ್ದು. ಇದುವರೆಗೂ ಆಗ್ಲಿಲ್ಲ ಕ್ರಿಮಿನಲ್, ನಾಳೆ ಕೂಡ ಆಗ್ಬಾರ್ದು. ಲೆಟ್ ದೆಮ್ ಅವರಿಗೆ ವಾಪಸ್ ಬರ್ಲಿ, ನಮ್ಮ ಒಂದು ಟಚ್ ಇಂದ ವಾಪಸ್ ಬರ್ಲಿ ಅಥವಾ ಯಾರಾದ್ರಿಂದ ವಾಪಸ್ ಬರ್ಲಿ, ಬಟ್ ಲೆಟ್ ದೆಮ್ ಕಮ್ ಬ್ಯಾಕ್ ಟು ದ ಸೊಸೈಟಿ. ಲೆಟ್ ದೆಮ್ ನಾಟ್ ಬಿಕಮ್ ಅ ಔಟ್ಕಾಸ್ಟ್ ಹೇಳ್ತೀವಿ ನಾವು, ಬಿಲ್ಕುಲ್ ಬಿಕಮ್ ಔಟ್ಕಾಸ್ಟ್ ಆ ಥರ ಆಗ್ಬಾರ್ದು. ಪ್ರೊಆಕ್ಟಿವ್ ಆಗಿ ನಾವು ಬೇಸಿಕ್ಲಿ, ಬಿಕಾಸ್ ಯಾವ ರೌಡಿ ಆಗಿ ಯಾವ ಗ್ಯಾಂಗ್ ಒಂದು ದಿವಸದಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಇಫ್ ವಿ ಆರ್ ವಿಜಿಲೆಂಟ್ ವಿ ಕ್ಯಾನ್ ಡಿಟೆಕ್ಟ್ ಇಟ್ ವೆಲ್ ಇನ್ ಅಡ್ವಾನ್ಸ್. ಮೇಡಮ್, ನಿಮ್ಮ ಬಗ್ಗೆ ನಾನು ಕೇಳಿದಾಗ ಒಬ್ಬರು ಹೇಳಿದ್ರು, ಅವ್ರಿಗೆ ನಿದ್ದೆ ಅಂತ ಇಲ್ಲ, ಅವ್ರ ಕೆಲಸನೇ ಮಾಡ್ತಾ ಇರ್ತಾರೆ, ನೈಟ್ ರೌಂಡ್ ಅಲ್ಲಿ ಅವ್ರದ್ದೊಂಥರ ದಾಖಲೆ ಇದೆ ಅವರು ಅಂತ ನನಗೆ ಹೇಳಿದ್ದು ನಾನು ಕೇಳಿದೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ. So ಅದು ಬೇಸಿಕ್ಲಿ ಲೈಕ್ ಹೇಳ್ತೀವಿ ನಾ, ಲೈಕ್ ಫಾರ್ ಯು ದಿಸ್ ಇಸ್ ಯೋರ್ ಪ್ಯಾಷನ್, ಫಾರ್ ಮೀ ದಿಸ್ ಇಸ್ ಮೈ ಪ್ಯಾಷನ್. ಸೊ ಒನ್ಸ್ ಇಟ್ ಬಿಕಮ್ಸ್ ಅ ಪ್ಯಾಷನ್, ಯು ಡೋಂಟ್ ಫೀಲ್ ಇಟ್ ಲೈಕ್ ಅದು ಸೆಪರೇಟ್ ಒಂದು ಕೆಲಸ ಮಾಡ್ತಾ ಇದೀವಿ ಆ ಥರ ಏನೂ ಇರೋದಿಲ್ಲ. ನಮ್ಮ ಆಬ್ಜೆಕ್ಟಿವ್ ಅಷ್ಟೇ ಇದೆ ದಟ್ ಎವ್ರಿಥಿಂಗ್ ನನ್ನ ವಾಟ್ ಯು ಕಾಲ್ ಅವಧಿದಲ್ಲಿ ಆಗಿ ಅಥವಾ ನಮ್ಮ ಕೆಲಸ ಟೈಮಲ್ಲಿ ಇಟ್ ಶುಡ್ ಬಿ ಡನ್ ವಿತ್ ಫುಲ್ ಸೀರಿಯಸ್ನೆಸ್ ವಿತ್ ಅ
ಮೋಟಿವ್ ಮತ್ಲಬ್ ಲೈಕ್ ನೈಟ್ ರೌಂಡ್ ಅಲ್ಲಿ ವಾಟ್ ಇಸ್ ಅ ಮೋಟಿವ್ ಇನ್ ನೈಟ್ ರೌಂಡ್ ದಟ್ ಏನೂ ಆಗ್ಬಾರ್ದು. ಕರೆಕ್ಟ್ ಆಗಿ ಎಲ್ಲಾ ಕಡೆ ಚೆಕಿಂಗ್ ಆಗ್ಬೇಕು, ಏನಾದ್ರೂ ಕಡೆ ಹುಡುಗರು ಸೇರಿದ್ದಾರೆ ಅವರಿಗೆ ಕಳಿಸ್ಬೇಕು, ಯಾರಿದ್ದಾರೆ ಕೇಳಬೇಕು, ಸುಮ್ನೆ ಯಾರು ತಿರ್ಗಾಡ್ಬಾರ್ದು. ಸೊ ಆ ತರ ಆಬ್ಜೆಕ್ಟಿವ್ ವಾಟ್ ಯು ಕಾಲ್ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ ನನ್ನ ಕೆಲಸ. ದಟ್ ಈಗ ಒಂದು ನೈಟ್ ರೌಂಡ್ ಅಲ್ಲಿ ಏನೇನೇನೇನ್ ಆಗಿದೆ ಅದರ ಬಗ್ಗೆ ಒಂದು ರಿಸಲ್ಟ್ ಬರಲಿ. ಸೊ ಅದೇ ತರ ನಾರ್ಮಲ್ ಟೈಮ್ಸ್ ಅಲ್ಲಿ ಕೂಡ ಐ ಎಕ್ಸ್ಪೆಕ್ಟ್ ರಿಸಲ್ಟ್ ಫ್ರಮ್ ಮೈ ಪೀಪಲ್ ಅಂಡ್ ಮೈ ಪೀಪಲ್ ಹ್ಯಾವ್ ಆಲ್ವೇಸ್ ಗಿವಿಂಗ್ ಮಿ ರಿಸಲ್ಟ್. ಎವ್ರಿ ಟೈಮ್ ಅವರು ಡೆಲಿವರ್ ಮಾಡಿದ್ದಾರೆ. ನಾನು ಸುಮಾರು ಬೇರೆ ಬೇರೆ ಜನ ಜೊತೆಗೆ ಕೆಲಸ ಮಾಡಿದ್ದೀನಿ. ಭಟ್ಕಲ್, ಪುತ್ತೂರ್, ಆಮೇಲೆ ಕೊಪ್ಪಳ್, ಕೋಲಾರ್, KGF, ಸಿಟಿ, ಬೇರೆ ಬೇರೆ ಟೀಮ್ಸ್ ಜೊತೆಗೆ ಕೆಲಸ ಮಾಡಿದ್ದೀನಿ. ಅಂಡ್ ಎವ್ರಿ ಟೈಮ್ ಮೈ ಟೀಮ್ ಡೆಲಿವರ್ಸ್. They have been very, very nice. Every time we have been able to deliver the goods. So it is a very satisfying experience. I think someday you should write about those things. ನಾನು ಇದನ್ನೆಲ್ಲ ಹೇಳಕ್ ಆಗ್ಲಿಕ್ಕಿಲ್ಲ. ನಿಜ. ಒಂದು ವಿಚಾರ ನೀವು ಹೇಳಿದ್ರಿ, ನಾನು ಗಮನಿಸಿದೆ. ರಾಮ್ ನಿವಾಸ್ ಸೆಪಟ್. ಸೊ ಅವ್ರು ಸಿಕ್ಕಿದ್ದು ಅಂದ್ರೆ IPS ಆಫೀಸರ್ ಅಂತಲ್ಲ, ಆ ಪರ್ಸನ್ ಸಿಕ್ಕಿದ್ದು ನೀವು ಲಕ್ಕಿ ಅಂತ ಹೇಳಿದ್ರಿ. ಹೆಂಗೆ ಸಿಕ್ಕ್ರು ಅವರು? ಇಬ್ರಿಗೂ ಒಬ್ರೊಬ್ರು ಸಿಕ್ಕ್ರಿ ಅಂತ. ಓಕೆ, ಹೌ ದಟ್ ಹ್ಯಾಪನ್ಡ್? We got to know each other during training. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಲ್ಲಿ ಟ್ರೈನಿಂಗ್ ಇರುತ್ತೆ ಹೈದರಾಬಾದ್ ಅಲ್ಲಿ. ನಮ್ಮ 100 ಜನದ್ದು ಬ್ಯಾಚ್ ಇರುತ್ತೆ. ಸೊ ಆವಾಗ ಪರಿಚಯ ಆಯ್ತು. ಓಕೆ, ಅಷ್ಟೇನಾ? ಅಷ್ಟೇ ಇದೆ. ಪರಿಚಯ ಆಗಿ ಮದುವೆ ಮಾಡ್ಕೊಂಡ್ಬಿಟ್ರ ನೀವು? ಹೌದು, ಬಸ್ ಅಷ್ಟೇ, ಇಮಿಡಿಯೇಟ್ಲಿ. ದೇರ್ ಮಸ್ಟ್ ಬಿ ಸಮಥಿಂಗ್, ನೋ? ನಿಮ್ಮ ಪೇರೆಂಟ್ಸ್ ಒಪ್ಕೊಂಡ್ರ, ಅವ್ರ ಪೇರೆಂಟ್ಸ್ ಒಪ್ಕೊಂಡ್ರ? ಏನದ ಕತೆ? ಏನು ಜಾಸ್ತಿ ಆತರ ಫಿಲ್ಮಿ ಕಥೆ ಇಲ್ಲ ನಮ್ದು. ಫಿಲ್ಮಿ ಏನೂ ಇರಲ್ಲ. ರೌಡಿ ಹೆಂಗ್ ಫಿಲ್ಮ್ ಇರಲ್ಲ, ರಿಯಲ್ ಲೈಫ್ ಸ್ಟೋರಿಗಳು ಕೂಡ ಫಿಲ್ಮಿ ಆಗಿರಲ್ಲ. ಇಲ್ಲ. ಈಸ್ ಅ ವೆರಿ ನೈಸ್ ಪರ್ಸನ್ ಅಂಡ್ ಅದಕ್ಕಾಗಿ ಐ ಆಲ್ವೇಸ್ ಟೆಲ್ ದಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಬಿಕಾಸ್ ಆ ತರ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಪಾರ್ಟ್ನರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಫ್ಲರಿಶ್ ಇನ್ ಲೈಫ್. ಸಿ ಬಿಕಾಸ್ ನಮ್ಮ ಆಬ್ಜೆಕ್ಟಿವ್ಸ್ ಬೇರೆ ಇರುತ್ತೆ, ನಮ್ಮ ಲೈಫ್ ವ್ಯೂ ಬೇರೆ ಇರುತ್ತೆ. ನಾನೇ ಬೇರೆ ತರ ತಿಳ್ಕೊಳ್ತೀನಿ ಸೊಸೈಟಿಗೆ, ಅವರು ಬೇರೆ ತರ, ಪ್ರತಿಯೊಬ್ರು ಬೇರೆ ಬೇರೆ ತರ ತಿಳ್ಕೊಳ್ತಾರೆ. ಅದರಲ್ಲಿ ಮ್ಯಾಚ್ ಆಗ್ಬೇಕು. ನನ್ನ ಬೇಸಿಕ್ ಏನ್ ವರ್ಕಿಂಗ್ ಸ್ಟೈಲ್ ಇದೆ, ನನ್ನ ಏನ್ ಬೇಸಿಕ್ ಫಂಡಮೆಂಟಲ್ಸ್ ಇದೆ, ಕಿ ನಾನು ಇದು ಮಾಡೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಸೊ ಅದೇ ತರ ಅವರದ್ದು ಕೂಡ ಇರಬೇಕು, ಆಮೇಲೆ ಮ್ಯಾಚ್ ಆಗತ್ತೆ. ಅವರು ಒಂದು ಬೇರೆ ತರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ನಾನೊಂದು ಬೇರೆ ತರ ರೀತಿಯಲ್ಲಿ ಯೋಚನೆ ಮಾಡ್ತೀವಿ, ಅದು ಆಗೋದಿಲ್ಲ. ಅಂಡ್ ಮ್ಯಾರೇಜಸ್ ನಾವು ನೋಡ್ತೀವಿ, ಮ್ಯಾರೇಜಸ್ ಸಕ್ಸಸ್ ಕೂಡ ಆಗುತ್ತೆ, ಫೇಲಿಯರ್ ಕೂಡ ಆಗುತ್ತೆ. ಇಟ್ಸ್ ಇಂಪಾರ್ಟೆಂಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಲಕ್ಕಿಲಿ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಪಾರ್ಟ್ನರ್ ಸಿಕ್ಕಿದೆ. ಅದಕ್ಕಾಗಿ ನಾನು ಹೇಳಿದ್ದೀನಿ ದಟ್ ವೆದರ್ ಅವರು IPS ಇದ್ದಾರೆ, ಅವರು ಏನಿದ್ದಾರೆ, ನಮಗೆ ಅವರು ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ಇದೆ. ಟ್ರೈನಿಂಗ್ ಅಂತ ನಿಮಗೆ ಎಂಗೇಜ್ಮೆಂಟ್ ಆಗಿದೆ. ಸೊ ಈಗ ಅವರು ಈಸ್ ಇನ್ ಹಾಸನ್, ಅವರು SP ಹಾಸನ್ ಆಗಿದೆ. ಬಟ್ ಹೆಂಗೆ ಈಗ ನೀವು ಪಾಪ ಇಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತೀರಾ, ಅವ್ರು ಒಂದ್ ಕಡೆ, ನೀವೊಂದ್ ಕಡೆ, ನಿಮಗೆ ಪರವಾಗಿಲ್ಲ. ಸಿ ಅದು ಚಾಲೆಂಜಸ್ ಆಫ್ ಅ ವರ್ಕಿಂಗ್ ಕಪಲ್ ಇದ್ದೇ ಇರುತ್ತೆ. ಬಿಕಾಸ್ ನಾವು ಇಬ್ರು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದೇ ತರ ಒಂದು ಚಾಲೆಂಜ್ ಇರುತ್ತೆ. ಬಟ್ ಅದೇ ತರ ನಮಗೆ ಅವಕಾಶ ಕೂಡ ಸಿಗುತ್ತೆ. ಕೆಲವು ಸಲ ನಾವು ಡಿಸ್ಟ್ರಿಕ್ಟ್ SP ಆಗಿ ಕೆಲಸ ಮಾಡೋದೊಂದು ಅವಕಾಶ ಸಿಗುತ್ತೆ, ನಮಗೆ ಇಲ್ಲಿ ಆಸ್ ಎ DCP ಆಗಿ ಕೆಲಸ ಮಾಡೋದೊಂದು ಅವಕಾಶ ಸಿಗುತ್ತೆ. ನಮ್ಗೆ ಒಂದು ಟೆನ್ಯೂರ್ ಇರುತ್ತೆ, 1 year 2 year ಮ್ಯಾಕ್ಸಿಮಮ್ ಆ ಥರ ಒಂದು ಟೆನ್ಯೂರ್ ಇರುತ್ತೆ. ಸೊ ಈ ಅವಕಾಶ ಕೂಡ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಒಟ್ಟಿಗೆ ಇರೋದು ಅದು ಇಂಪಾರ್ಟೆಂಟ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಗಂಡ ಹೆಂಡತಿ ಮಧ್ಯದಲ್ಲಿ. ಎಕ್ಸಾಕ್ಟ್ಲಿ ಏನಿದೆ, ವಾಟ್ ಇಸ್ ಆ ಲೈಫ್ ಗೋಲ್. ಸೊ ಅದಕ್ಕಾಗಿ ಹೇಳಿದ್ದೀರಿ ದಟ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್. ಬಟ್ ಮೀಟ್ ಆಗೋದು ಯಾವಾಗ? ನೀವು ಎಲ್ಲಿ ಮೀಟ್ ಆಗ್ತೀರಾ? ಅವ್ರು ಕೋಲಾರ ಹೊರಡ್ತಾರೆ, ನೀವು ಬೆಂಗಳೂರು ಹೊರಟು ಮಧ್ಯದಲ್ಲಿ ಮೀಟ್ ಆಗ್ತೀರಾ? ಹೆಂಗೆ? ಇಲ್ಲ, ಅವರು ರಜೆ ತಗೊಂಡು ಬರ್ತಾರೆ, ನಾನೇ ಕೆಲವು ಸಲ ರಜೆ ತಗೊಂಡು ಹೋಗ್ತೀನಿ. ಅದು ಒಂದು ಚಾಲೆಂಜ್ ಇದೆ, ಬಟ್ ಇದು ಫನ್ ಇದೆ. ಅದು ಇರ್ತಿದೆ, ಬಟ್ ಇಟ್ ಈಸ್ ಫನ್. ನಾವು ಅದು ನೀವು ಹೇಳ್ತೀರಾ ನಾ, ವಯಸ್ಸಾದ ನಂತರ ನಾವು ಅದೊಂದು ಬುಕ್ಕಲ್ಲಿ ಹಾಕ್ಬೋದು. ವೆರಿ ನೈಸ್ ಮೇಡಮ್. ನೀವು ಒಬ್ಬ ಪೊಲೀಸ್ ಆಫೀಸರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ನೀವು ಫೋರೆನ್ಸಿಕ್ ಲ್ಯಾಬ್, ಅದರ ಅನುಭವದ ಬಗ್ಗೆ ಹೇಳೋದಾದ್ರೆ, ಸೊ ಆ ಟೆನ್ಯೂರಲ್ಲಿ ಯಾವ್ದಾದ್ರು ನಿಮಗೆ ಏನೋ ಮರಿಲಾರದಂತ ಒಂದು ಎಪಿಸೋಡ್, ಇನ್ಸಿಡೆಂಟ್ ಆ ಥರದ್ದು ಡಿಟೆಕ್ಟ್ ಮಾಡಿರೋದು? There were a lot of cases. ಈಗ ತಾವು ಕೇಳ್ತೀರಾ, ನಮ್ಮ ಫಾರೆನ್ಸಿಕ್ ಸೈನ್ಸ್ ಇವರು ಕೂಡ ಬರ್ತಾರೆ ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಟೈಮ್. ನಮ್ಮ ಫಾರೆನ್ಸಿಕ್ ಸೈನ್ಸ್ ಡಾಕ್ಟರ್ಸ್ ಅವರು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಅವರು ಎಕ್ಸಾಮಿನೇಷನ್ ಆಫ್ ಎವಿಡೆನ್ಸ್, ಕಲೆಕ್ಷನ್ ಆಫ್ ಎವಿಡೆನ್ಸ್ ಇಂದ ಹಿಡಿದು ಎಕ್ಸಾಮಿನೇಷನ್ ಆಫ್ ದ ಎವಿಡೆನ್ಸ್ ರಿಪೋರ್ಟ್ ವರೆಗೂ ಇರ್ತಾರೆ. ಸೊ ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಟೈಮ್ ನಮ್ಮ ಸಫಿಷಿಯಂಟ್ ತುಂಬಾ ಇಂಪಾರ್ಟೆಂಟ್ ಕೇಸಸ್ ತಾವು ಕೇಳಿರಬಹುದು, ವೆದರ್ ಅದು ಗೌರಿ ಲಂಕೇಶ್ ಮಾಡೋ ಕೇಸ್ ಇದೆ ಅಥವಾ ಬೇರೆ ಯಾವುದೋ ಕೇಸಸ್ ಇದೆ. ನಮ್ಮ ಬಾಂಬ್, ನಮ್ಮ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟ್ ಆಗಿತ್ತು.
ಎಲ್ಲ ಟೈಮಲ್ಲಿ ನಮ್ಮ ಟೀಮ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಲೆಕ್ಷನ್ ಆಫ್ ಎವಿಡೆನ್ಸ್. ಅಂಡ್ ದೆನ್ ಈಗ ಇದು ಲೆಟ್ಸ್ ಜಾಯಿನಿಂಗ್ ದ ಡಾಟ್ಸ್ ಇರುತ್ತೆ, ಕರೆಕ್ಟ್. ಪೊಲೀಸ್ ಅವರಿಗೆ ಒಂದು ಡಾಟ್ ಸಿಗುತ್ತೆ, ನಮ್ಗೆ ಒಂದು ಡಾಟ್ ಸಿಗುತ್ತೆ, ಆಮೇಲೆ ಅದು ಜಾಯಿನ್ ಮಾಡಿ ಕಳ್ಳ ಸಿಗ್ತಾರೆ ಫೈನಲಿ, ಅಥವಾ ಯಾರಾದ್ರೂ ಮಾಡಿದ್ದಾರೆ ಪರ್ಪೆಚುಯೇಟರ್ ಸಿಗ್ತಾರೆ. ಸೊ ಅದರಲ್ಲಿ ಫಾರೆನ್ಸಿಕ್ ಸೈನ್ಸ್ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಂಡ್ ವೇರ್ ನಮ್ಗೆ ಈಗ ಎವಿಡೆನ್ಸ್ ಇದೆ, ಎವಿಡೆನ್ಸ್ ನಮ್ಗೆ ನೆಗೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಸಬ್ಜೆಕ್ಟಿವ್ ವ್ಯಾಲ್ಯೂಯೇಷನ್ ನೆಗೆಟ್ ಮಾಡ್ಬೋದು, ಸಸ್ಪೆಕ್ಟ್ ಇದೆ ಇಲ್ಲ, ಐ ವಿಟ್ನೆಸಸ್ ಇದೆ ಇಲ್ಲ. ಎವಿಡೆನ್ಸ್ ಕೆನಾಟ್ ಬಿ ಇಟ್ ಕೆನಾಟ್ ಲೈ. ಎವಿಡೆನ್ಸ್ ಇಸ್ ಎವಿಡೆನ್ಸ್. ಕಾಣ್ತಾ ಇದೆ, DNA ಮ್ಯಾಚ್ ಆಗ್ತಾ ಇದೆ, ಆಗ್ತಾ ಇದೆ, ಕಾಣ್ತಾ ಇದೆ. ಆಮೇಲೆ ಅವರು ಏನು ಹೇಳಿದ್ರೆ ಕೂಡ is of no value. So that is the most strongest pillar of police work actually. Criminal justice system do FSL is the most strongest thing because it is in absolute terms. Yes or no. It ಮಧ್ಯದಲ್ಲಿ ಏನಿಲ್ಲ. ಸೊ ಅವರದಕ್ಕಾಗಿ ಈಗ ಫಾರೆನ್ಸಿಕ್ ಸೈನ್ಸ್ ಗಾಗಿ ತುಂಬಾ ಚೇಂಜಸ್ ಆಗ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿ ಅಥವಾ FSL ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಲಾಟ್ ಆಫ್ ನ್ಯೂ ಥಿಂಗ್ಸ್ ಹ್ಯಾವ್ ಕಮ್. ಲಾಸ್ಟ್ 5-6 ವರ್ಷದಿಂದ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡಿ ಹೊಸ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾರೆ. ಅಂಡ್ ಈಗ ಫ್ರೆಶ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. So you will see a very different forensic science services next future ಅಲ್ಲಿ. ವೆರಿ ನೈಸ್ ಮೇಡಮ್. ನಿಮ್ಮ ಒಂದು ಅಚೀವ್ಮೆಂಟ್ ಬಗ್ಗೆ ನಾನು ಓದ್ತಿರ್ಬೇಕಾದ್ರೆ ನೀವು ಈ ಬೀಟ್ ಬಗ್ಗೆ ನಾನು ಓದಿದೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಈ ಬೀಟ್ ಇಸ್ ಬೇಸಿಕ್ಲಿ ನಮ್ಮ ಬೀಟ್ ಸಿಸ್ಟಮ್ ಇರುತ್ತೆ. ನಮ್ಮ ಬೀಟ್ ಸಿಸ್ಟಮ್ ಅಲ್ಲಿ ನಾವು ಈಗ ಇಂಪಾರ್ಟೆಂಟ್ ಲೊಕೇಶನ್ಸ್ ಅಲ್ಲಿ ಬೀಟ್ಸ್ ಹಾಕ್ತೀವಿ. ಸೊ ಅದರಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ವೆನ್ ಐ ವಾಸ್ ಇನ್ ಸೌತ್ ಈಸ್ಟ್ ಡಿವಿಷನ್ ದಲ್ಲಿ ಆಗ್ನೇಯ ವಿಭಾಗದಲ್ಲಿ ಇರುವಾಗ ನಾವು ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ದೀವಿ ಇನ್ ವಿಚ್ ವಿ ಇಂಟ್ರೊಡ್ಯೂಸ್ಡ್ ಮೊಬೈಲ್ ಬೇಸ್ಡ್ ಬೀಟ್ ಸಿಸ್ಟಮ್ ವಿಚ್ ವಾಸ್ ಎಲೆಕ್ಟ್ರಾನಿಕ್. ಯುನೋ ಈಗ ಅವರಿಗೆ ನಮ್ಮ ಜನ ಹೋಗಿ ಅಲ್ಲಿ ಸ್ವೈಪ್ ಮಾಡ್ತಾರೆ ಅಥವಾ ಸೈನ್ ಮಾಡಿ ಬರ್ತಾರೆ. ಅದಕ್ಕಿಂತ ಬೆಟರ್ ಇದೆ ನಮ್ಮ ಜನ ಅಲ್ಲಿ ಹೋಗಿ ರಿಯಲ್ ಟೈಮ್ ಬೇಸಿಸ್ ಮೇಲೆ ಆನ್ ಮಾಡ್ತಾರೆ. ಈಗ ನಮ್ಗೆ ಯಾರಾದ್ರೂ ಸಸ್ಪೆಕ್ಟ್ ಸಿಗ್ತಾರೆ, ಆ ಸಸ್ಪೆಕ್ಟ್ ಯಾರು ನಮ್ಗೆ ಗೊತ್ತಿಲ್ಲ, ನಾವು ಇಮಿಡಿಯೇಟ್ಲಿ ಅವರ ಫೋಟೋ ತಗೊಂಡು ನಮ್ಮ ಡೇಟಾಬೇಸ್ ಗೆ ಹಾಕಬಹುದು. ಏನಾದ್ರೂ ಮ್ಯಾಚ್ ಆಗುತ್ತೆ ನಮ್ಗೆ ಇಮಿಡಿಯೇಟ್ಲಿ ಸಿಗ್ಬಿಡುತ್ತೆ ಅವರು ಒಂದು ಸಸ್ಪೆಕ್ಟ್ ಇದ್ದಾರೆ ಇಲ್ಲ. ಅದರ್ವೈಸ್ ಇದು ಸೇಮ್ ಜಾಯಿನಿಂಗ್ ದ ಡಾಟ್ಸ್ ಸಿಸ್ಟಮ್ ಅನುಕೂಲ ಆಗುತ್ತೆ. ವಿ ಆರ್ ಬೇಸಿಕ್ಲಿ ಯೂಟಿಲೈಸಿಂಗ್ ದ ಟೆಕ್ನಾಲಜಿ. ನಾವು ಸಿಲಿಕಾನ್ ವ್ಯಾಲಿದಲ್ಲಿ ಆಫ್ ಇಂಡಿಯಾದಲ್ಲಿ ಕೂತ್ಕೊಂಡು ವಿ ಶುಡ್ ಬಿ ನಮ್ಮ ಸ್ವಲ್ಪ ತುಂಬಾ ಇಂಪಾರ್ಟೆನ್ಸ್ ಇರಬೇಕು ರಿಗಾರ್ಡಿಂಗ್ ಯೂಟಿಲೈಸೇಷನ್ ಆಫ್ ಇನ್ಫಾರ್ಮೇಶನ್. ಸೊ ಅದರ ಪ್ರಕಾರ ನಾವು ಒಂದು ಬೀಟ್ ಮಾಡಿದೀವಿ. ಈಗ ನಾವೇನ್ ಅದರಲ್ಲಿನೇ ಒಂದು ಚೇಂಜಸ್ ಏನ್ ಮಾಡ್ತಾ ಇದೀವಿ ಇಸ್ ನಾವು ಈಚ್ ಅಂಡ್ ಎವ್ರಿ ಒಂದು ಸೌತ್ ಡಿವಿಷನ್ ಅಲ್ಲಿ ಆಗುವ ಈಚ್ ಲೊಕೇಶನ್ ಅಲ್ಲಿ ಈಗ ತಾವು ನೋಡಿರ್ಬೋದು ನಮ್ಮ ಎಲ್ಲ ಬ್ಯಾಂಗ್ಳೂರ್ ಅಲ್ಲಿ ವಿ ಆರ್ ಬ್ಲಾಕ್ಸ್ ABCD ಬ್ಲಾಕ್ 9th ಮೇನ್ 10th ಮೇನ್ ಆ ತರ ನಮ್ದು ಒಂದು ಬ್ಲಾಕ್ಸ್ ಇದೆ. ಈಚ್ ಬ್ಲಾಕ್ ಅಲ್ಲಿ ಆ RWA ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಆಗಿ ಅಥವಾ ನಮ್ಮ ಬೀಟ್ ಮೆಂಬರ್ಸ್ ಆಗಿ ಅವರ ಮುಖಾಂತರ ನಾವು ಒಂದೊಂದು ಸರ್ವೆ ಮಾಡಿಸ್ತಾ ಇದ್ದೀವಿ. ಬಿಕಾಸ್ ಒಂದೇ ರೋಡ್ ಇದೆ ಎಂಟ್ರಿಗೆ, ಒಂದೇ ರೋಡ್ ಇದೆ ಎಕ್ಸಿಟ್ಗೆ. ಅದು ಕಳ್ಳ ಆಗಿ ನೀವು ಆಗಿ ನಾನೇ ಆಗಿ ಅದೇ ರೋಡ್ ಇಂದ ಹೋಗ್ಬೇಕು. ನಾವು ಆ ರೋಡ್ ಅಲ್ಲಿ ಕರೆಕ್ಟ್ ಆಗಿ ಚೆಕಿಂಗ್ ಮಾಡ್ತೀವಿ ಅಥವಾ ಕರೆಕ್ಟ್ ಆಗಿ CCTV ಹಾಕ್ಸ್ತೀವಿ. ನಮ್ಗೆ ಈಚ್ ಅಂಡ್ ಎವ್ರಿ ಇನ್ಸಿಡೆಂಟ್ಸ್ ಬಗ್ಗೆ ಗೊತ್ತಾಗುತ್ತೆ. Because detection is also prevention. If you detect a criminal, you are also preventing the further happening of the crimes. And there is a broken window theory which ಅಮೆರಿಕಾದಲ್ಲಿ ಪಾಪ್ಯುಲರೈಸ್ ಆಯ್ತು, which basically means that ಒಂದು ಮನೆ ಇದೆ, ಆ ಮನೆ ಖಾಲಿ ಮನೆ ಇದೆ, ಆ ಖಾಲಿ ಮನೆಯಲ್ಲಿ ಒಂದು ಕಿಟಕಿ ಇದು ಗಾಜ್ ಕೆಟ್ಟೋಗಿದೆ, ಅದು ಹೊಡೆದೋಗಿದೆ. ಸೊ ಬೇರೆ ಮಿಸ್ಕ್ರಿಯೆಂಟ್ ಇರ್ತಾರೆ, ಅವರು ಅದು ನೋಡಿ ಬೇರೆ ಗಾಜ್ ಕೂಡ ಡ್ಯಾಮೇಜ್ ಮಾಡ್ತಾರೆ. ಸೊ ಒಂದೇ ಗಾಜ್ ಸರಿ ಮಾಡಿಸೋದು ಇಸ್ ಈಕ್ವಲಿ ಇಂಪಾರ್ಟೆಂಟ್ ದನ್ ಪೂರ್ತಿ ಚೇಂಜ್ ಮಾಡೋದು. ಸೊ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಆಗುತ್ತೆ. ಈಗ ಫಾರ್ ಯಾವ ಹುಡುಗ ಸಡನ್ಲಿ ಹೋಗಿ ಒಂದು ರೇಪಿಸ್ಟ್ ಆಗೋದಿಲ್ಲ, ಅವರು ಸ್ಟೆಪ್ ಬೈ ಸ್ಟೆಪ್ ಎಸ್ಕಲೇಟ್ ಮಾಡ್ತಾರೆ, ಸುಮ್ನೆ ತಿರುಗಾಡ್ತಾ ಇರ್ತಾರೆ, ಗಾಂಜಾ ಸೇರ್ತಾರೆ, ಆಮೇಲೆ ಹೋಗಿ ನಾಳೆ ಹೋಗಿ ಯಾರಿಗೆ ಹುಡುಬಿಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಯಾರಿಗೆ ಚಾಕು ಹಾಕ್ತಾರೆ. ಸೊ ಆ ತರ ಒಂದು ಎಸ್ಕಲೇಷನ್ ಇರುತ್ತೆ. ನಾವು ಸ್ಮಾಲ್ ಕ್ರೈಮ್ಸ್ ಗೆ ಕೂಡ ಫೋಕಸ್ ಮಾಡಿ ಏನಾದ್ರೂ ಡಿಟೆಕ್ಷನ್ ಮಾಡ್ಬಿಟ್ರೆ ಅದು ಅನುಕೂಲ ಆಗುತ್ತೆ. ನಮ್ಮ ಬ್ಯಾಂಗ್ಳೂರ್ ಅಲ್ಲಿ ಒಂದು ಚಪ್ಪಲಿ ಕಳ್ತನ ಆಗುತ್ತೆ, ಅದು ಮನೆ ಆಚೆ ನಾವು ಚಪ್ಪಲಿ ನಿಂತ್ಕೊಂಡು ಒಳಗಡೆ ಬರ್ತೀವಿ. ಸೊ ಅದೊಂದು ವೆರಿ ಸ್ಮಾಲ್ ಕ್ರೈಮ್ ಇದೆ ಆಕ್ಚುಲಿ, ಬಟ್ ಅದು ನಾವು ಕರೆಕ್ಟ್ ಆಗಿ ಚೆಕ್ ಮಾಡಿ ಹೋಗ್ತೀವಿ. ಸೊ ನಾಳೆ ಆ ಮನುಷ್ಯಗೆ ಧೈರ್ಯ ಬರೋದಿಲ್ಲ ಒಳಗಡೆ ನುಗ್ಗಿ ಏನಾದ್ರೂ ಕಳ್ತನ ಮಾಡ್ಲಿಕ್ಕೆ. ಸದ್ಯಕ್ಕೆ ಚಪ್ಪಲಿ ಮಾತ್ರ ತಗೊಂಡು ಹೋಗಿದ್ದಾರೆ, ಚಪ್ಪಲಿ ಜಸ್ಟ್ 200-300 rupees, ಬಟ್ ನಾಳೆ ಆ ಮನುಷ್ಯ ನೆಕ್ಸ್ಟ್ ಗೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ಬೇಸಿಕ್ ಪೊಲೀಸಿಂಗ್ ಏನ್ ಇರುತ್ತೆನಾ, ನಮ್ಮ ಈ ಬಡ್ಡಿಂಗ್ ರೌಡೀಸ್, ಈ ಚಿಕ್ಕ ಫೆಲೋಸ್, ಪಿಕ್ ಪಾಕೆಟರ್ಸ್, ಅದರ್ವೈಸ್ ಈ ತರ ಗಾಂಜಾ ಸೇರ್ತಾರೆ ಅಥವಾ ಸುಮ್ಮನೆ ಕೂತಿರ್ತಾರೆ ಜನ, ಅವರಿಗೆ ಹೋಗಿ ಚೆಕ್ ಮಾಡೋದು, ನಮ್ಮ ನೈಟ್ ರೌಂಡ್ ಚೆಕಿಂಗ್ಸ್, ಅದು ಎಲ್ಲ ಅದಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ.
ಸೊ ದೇರ್ ಪರ್ಫೆಕ್ಟ್ ಸಿಸ್ಟಮ್ಗಾಗಿ ಟಾರ್ಗೆಟ್ ನಾವು ಮಾಡ್ತಾ ಇಲ್ಲ. ಗೊತ್ತಾಯ್ತು. ನಾವು ಏನ್ ಜನರಲ್ ಆಗಿ ಸೊಸೈಟಿಗೆ ಏನ್ ತೊಂದರೆ ಕೊಡ್ತಾ ಇದೆ, ನ್ಯೂಸೆನ್ಸ್ ಮಾಡ್ತಾ ಇದೆ, ಅವರಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅದರಿಂದ ಆಟೋಮ್ಯಾಟಿಕ್ಲಿ ದೆಲ್ ಬಿ ಅ ವೆರಿ ಗುಡ್ ರೆಸ್ಪಾನ್ಸ್. ವೆರಿ ನೈಸ್. ಸೊ ಇದರಲ್ಲಿ ನಮ್ಮ ಈಗ ಸೌತ್ ಡಿವಿಷನ್ ಅಲ್ಲಿ ಇರುವ ಆಲ್ಮೋಸ್ಟ್ ಆಲ್ RWS ನಮ್ಮ ಜೊತೆಗೆ ಈಗ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಆಲ್ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಈಚ್ ಏರಿಯಾದಲ್ಲಿ ಕೆಲವು ಕಡೆ ಕಾರ್ಪೊರೇಟರ್ಸ್ ಹಾಕಿದ್ದಾರೆ, ಕೆಲವು ಕಡೆ MLA ಸಾಹೇಬರು ಹಾಕಿದ್ದಾರೆ, CCTVs ಹಾಕ್ಸಿದ್ದಾರೆ. ಸೊ ಈ ತರ ಏನಾಗುತ್ತೆ, ಒಂದು ಏರಿಯಾದ ಓನರ್ಶಿಪ್ ಡೆವಲಪ್ ಆಗುತ್ತೆ. ಇದು ನನ್ನ ಏರಿಯಾ ಇದೆ, ಈ ನನ್ನ ಏರಿಯಾದಲ್ಲಿ ಆಚೆಯಿಂದ ಯಾರು ಬಂದಿದ್ದಾರೆ, ಅದರ ಬಗ್ಗೆ ನಾನೇ ನಮ್ಮ ಬೀಟ್ ಅವರಿಗೆ ಹೇಳಬೇಕು. ಅಂಡ್ ನಾವೊಂದು ಸ್ಟಿಕರ್ಸ್ ಮಾಡಿದೀವಿ. ಆ ಸ್ಟಿಕರ್ಸ್ ಅಲ್ಲಿ ಆ ಬೀಟ್ ಅವರದ್ದು ಫೋಟೋ ಇದೆ ಅಂಡ್ ಅವರ ಫೋನ್ ನಂಬರ್ ಇದೆ. ಸೊ ವಿ ಆರ್ ಪ್ಲೇಸಿಂಗ್ ದೆಮ್ ಆನ್ ಆಲ್ ಇಂಪಾರ್ಟೆಂಟ್ ಎಂಟ್ರೀಸ್ ಅಂಡ್ ಎಕ್ಸಿಟ್ಸ್. ಸೊ ಆ ಪರ್ಸನ್ ಅಲ್ಲಿ ಬಂದ ನಮ್ಗೆ ಗೊತ್ತಾಗತ್ತೆ ಆಸ್ ಅ ರೆಸಿಡೆಂಟ್ ನನ್ಗೆ ಯಾರಿಗೆ ಹೇಳ್ಬೇಕು. ಈಗ ಎಲ್ಲರಿಗೆ ನನ್ಗೆ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೆ ಬೇರೆ ನಮ್ಮ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಅದಕ್ಕಾಗಿ ಅಟ್ಲೀಸ್ಟ್ ಅವರಿಗೆ ಯಾರಿಗೆ ಇನ್ಫಾರ್ಮ್ ಮಾಡ್ಬೇಕು ಅದು ಗೊತ್ತು. ಅಂಡ್ ಆ ನಮ್ಮ ಪರ್ಸನ್ಗೆ ಕೂಡ ಒಂದು ಓನರ್ಶಿಪ್ ಡೆವಲಪ್ ಆಗುತ್ತೆ. ಇದು ನನ್ನ ಏರಿಯಾ ಇದೆ, ನನ್ನ ಏರಿಯಾದಲ್ಲಿ ಏನ್ ನಡೀತಾ ಇದೆ ನಾನು ತಿಳ್ಕೊಳ್ಬೇಕು. ಸೊ ಇಟ್ ಇಸ್ ವಿನ್ ಬೋತ್ ಸೈಡ್ಸ್. ಸೊ ಆ ತರ ಒಂದು ಔಟ್ರೀಚ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ ಈಗ. ದಟ್ಸ್ ವಂಡರ್ಫುಲ್. ಈಗ ಇದೆಲ್ಲ ಮಾಡೋದ್ರ ಮಧ್ಯೆ ಇನ್ನೂ ಒಂದು ನಿಮ್ಮ ಒಂದು ರೋಲ್ ಇದೆ. ಆ ರೋಲ್ ಏನಂದ್ರೆ ಯು ಟೋಲ್ಡ್ ಯುವರ್ ಸನ್ ಇಸ್ 7 years old. ಸೊ ದಟ್ ಇಸ್ ಅ ರೋಲ್ ಆಫ್ ಮದರ್. ಸೊ ಅದಕ್ಕೂ ಅಷ್ಟೇ ನೀವು ಟೈಮ್ ಅಂದ್ರೆ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಗೆ ಬೀಯಿಂಗ್ ಅ ಮದರ್? ಚೆನ್ನಾಗಿ ನೋಡ್ಕೊ ನನ್ನ ಮಗನ ಅಂತ ಅದು ಅವರಿಗೆ ಕೇಳಬೇಕು. But yes, I think ಅದೇ ನನ್ನ my parents were working and my mother was also working. So ಈಗ ಆ ತರ ವರ್ಕಿಂಗ್ ತಾಯಿ ಅಥವಾ ಹೌಸ್ ಮೇಡ್ ತಾಯಿ ಆ ತರ ನನ್ನ ಪ್ರಕಾರ ಏನೂ ಇರೋದಿಲ್ಲ. ಆಲ್ ಇಸ್ ಇಂಪಾರ್ಟೆಂಟ್ ಇಸ್ ಮಕ್ಕಳಿಗೆ ನಾವು ಒಂದು ಒಳ್ಳೆಯ upbringing ಕೊಡ್ಬೇಕು. Upbringing doesn't mean giving him everything or giving him materialistic things, best school or best games or best that is not important. Upbringing is ethical upbringing. ಸುಳ್ಳು ಹೇಳಬಾರ್ದು, ರೆಸ್ಪೆಕ್ಟ್ ಕೊಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ರೀಸನಿಂಗ್ ಡೆವಲಪ್ ಆಗ್ಬೇಕು. ಯಾಕೆ ಇದು ಮಾಡೋದು ಸರಿ ಇದೆ, ಯಾಕೆ ಇದು ಮಾಡೋದು ತಪ್ಪಿದೆ. ಸೊ ಆ ರೀಸನಿಂಗ್ ಅದು ದಟ್ ಡೆವಲಪ್ ಆಗ್ತಾ ಇದೆ ಹಂಗೆ ನಾವು ಭಾವಿಸ್ತೀವಿ. ಬಟ್ ದಟ್ ಈಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪೇರೆಂಟ್ ಮೀನ್ಸ್. ನಿಮ್ಗೆ ಕಿರಣ್ ಬೇಡಿ ಇನ್ಸ್ಪೈರ್ ಮಾಡಿದಾರ? ಕಿರಣ್ ಬೇಡಿ ಇಸ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಸಿಂಗಲ್ ಗರ್ಲ್. ಯಾರು ನಾವು ಇದರಲ್ಲಿ ಯೂನಿಫಾರ್ಮ್ ಅಲ್ಲಿ ಇದ್ದೀವಿ. ಶಿ ಆಗ್ಲಿ, ನಮ್ಮ ಜೀಜಾ ಹರಿ ಸಿಂಗ್ ಮೇಡಮ್ ಇದ್ರು ನಮ್ಮಲ್ಲಿ one of the first IPS officers. We all look up to them as if that they are our role models. Because ಅವರೇ ಬ್ರೇಕ್ ಮಾಡಿದ್ದಾರೆ ಆ ಕ್ಲಾಸ್ ಸೀಲಿಂಗ್ ಫಸ್ಟ್. ಆಮೇಲೆ ನಮ್ಮೆಲ್ಲರಿಗೆ ದಾರಿ ಸಿಕ್ಕಿದೆ. ನಿಜ. ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳಿ ಸಂದರ್ಶನ ಮುಗಿಸೋಣ. ಚಿಕ್ಕವರಿದ್ದಾಗ ನೀವು ಕಳ್ಳ ಪೊಲೀಸ್ ಆಟನೋ ಕಣ್ಣ ಮುಚ್ಚೆ ಕಾಡೆಗುಡೆ ಆಟ ಆಡಿದ್ರಾ? ಯಾರ ಆಟ ಆಡಲ್ಲ. ಚಿಕ್ಕಿರುವಾಗ ಇಟ್ ಇಸ್ ಆಲ್ ಲೈಕ್ ರೋಲ್ ಪ್ಲೇ. ಒಂದು ದಿವಸ ನಾವು ಟೀಚರ್ ಆಗ್ತೀವಿ, ಒಂದು ದಿವಸ ನಾವು ಡಾಕ್ಟರ್ ಆಗ್ತೀವಿ, ಒಂದು ದಿವಸ ನಾವು ಪೊಲೀಸ್ ಆಗ್ತೀವಿ, ಒಂದು ದಿವಸ ನಾವು ಕಳ್ಳ ಆಗ್ತೀವಿ. ಬಟ್ ಅದು ಒಂದು ನಮ್ಮ ಸೊಸೈಟಿನಲ್ಲಿ ಹೆಂಗೆ ರೋಲ್ ಇರುತ್ತೆ ಅದು ಇದೆ. ಬಟ್ ಎಸ್ ಆಬ್ವಿಯಸ್ಲಿ ಎವ್ರಿ ಮಕ್ಕಳಿಗೆ ಆ ಥರ ಒಂದು ಭಾವನೆ ಇರುತ್ತೆ ದಟ್ ಹಿ ಶುಡ್ ಕಂಟ್ರಿಬ್ಯೂಟ್ ಬ್ಯಾಕ್ ಟು ದ ಸೊಸೈಟಿ, ಹಿ ಶುಡ್ ಬಿಕಮ್ ಸಮಥಿಂಗ್. ಅದು ನಾವು ಡೆವಲಪ್ ಮಾಡಬೇಕು ನಮ್ಮ ಈಚ್ ಮಕ್ಕಳದಲ್ಲಿ. ದಟ್ ಅವರು ಸೊಸೈಟಿಗೆ ವಾಪಸ್ ಏನು ಕೊಡ್ತಾ ಇದ್ದಾರೆ. ನಾವು ತಗೊಳ್ತಾ ಇದ್ದೀವಿ, ಕರೆಕ್ಟ್ ಇದೆ, ನಮ್ಗೆ ಎಲ್ಲ ರೈಟ್ಸ್ ಇರುತ್ತೆ, ಅದು ಕೂಡ ಕರೆಕ್ಟ್ ಇದೆ, ನಮ್ಮ ಡ್ಯೂಟೀಸ್ ಕೂಡ ಇದೆ. ನಾವು ವಾಪಸ್ ಹೇಗೆ ಕೊಡ್ತಾ ಇದೀವಿ ಸೊಸೈಟಿಗೆ, ಅದು ಇಂಪಾರ್ಟೆಂಟ್ ಇದೆ. ಅಂಡ್ ಏನ್ ಸರಿ ಇದೆ ಏನ್ ತಪ್ಪಿದೆ ಆ ವೆರಿ ಸಬ್ಜೆಕ್ಟಿವ್ ರಿಲೇಟಿವ್ ಟರ್ಮ್ಸ್, ಅದು ಪ್ರತಿ ಸಲ ಚೇಂಜ್ ಆಗ್ತಾ ಇರುತ್ತೆ. ಇಂಪಾರ್ಟೆಂಟ್ ಇದೆ ದಟ್ ಎಥಿಕಲಿ ವಿ ಶುಡ್ ಬಿ ಡೂಯಿಂಗ್ ಆನ್ ದ ಕರೆಕ್ಟ್ ಪಾತ್ ಅಂಡ್ ವಿ ಶುಡ್ ಡೂ ಎವ್ರಿಥಿಂಗ್ ವಿತ್ ಅ ಬೋನಫೈಡ್ ಇಂಟೆನ್ಷನ್. ನಮ್ಮ ಇಂಟೆನ್ಷನ್ ಸರಿ ಇರಬೇಕು. ಸೊ ಮೇಡಮ್, ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ, ಸುಮಾರು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ. DCP ಸೌತ್ ಈ ಒಂದು ನಿಮ್ಮ ಟೆನ್ಯೂರ್ ತುಂಬ ಅದ್ಭುತವಾಗಿರಲಿ, ಒಳ್ಳೆ ಕೆಲಸಗಳಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋ ಅವರ ಜೊತೆಗೆ ನಮ್ಮ ಸಂದರ್ಶನ ಇತ್ತು. ಅವರ ಜೊತೆಗೆ ಕೆಲವು ನಮ್ಮ ವಿಚಾರಗಳು ನಾನೇ ಹಂಚ್ಕೊಂಡಿದ್ದೀವಿ. ಅದೇ ಥರ ತಾವೆಲ್ಲರೂ ಕೂಡ ಇದೇ ಸ್ಟುಡಿಯೋಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ.